ಸ್ನೇಹಿತರೆ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. AI ಬಂದ ನಂತರ ಸುಮಾರು ಜನರ ಜಾಬ್ ಹೋಯಿತು ಅಂತ ಹೇಳ್ತಾರೆ. ಆದರೆ ಅದೇ AI ಹಲವಾರು ಉದ್ಯೋಗಗಳನ್ನು ಸೃಷ್ಟಿಸಿದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂತಹ ಉದ್ಯೋಗವನ್ನು ಹೇಗೆ ಸೃಷ್ಟಿಸುತ್ತೆ AI ಅನ್ನೋದನ್ನು ತೋರಿಸ್ಲಿಕ್ಕೆ ಅಂತಲೇ ನಾನು ಬಂದಿದ್ದೀನಿ. AIನಿಂದ ಹಲವಾರು ಉದ್ಯೋಗಗಳು ಕ್ರಿಯೇಟ್ ಆಗಿದ್ದಾವೆ ಮತ್ತು ವಿಪುಲ ಅವಕಾಶಗಳಿವೆ, ಒಳ್ಳೆಯ ಸ್ಯಾಲ್ರಿ ಸಿಗುತ್ತೆ. ಇದೆಲ್ಲವನ್ನು ಕಲಿಸಿಕೊಡುತ್ತೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಾಗಿ ಇವತ್ತು AI ಅನ್ನೋದನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡಬೇಕಾದಂಥ ಅವಶ್ಯಕತೆ ಯಾಕೆ ಇದೆ, ಯಾವ ವಿದ್ಯಾರ್ಥಿಗಳೆಲ್ಲ ಇದನ್ನು ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ, ಅವರೆಲ್ಲ ಬದುಕಿನಲ್ಲಿ ಹೇಗೆ ಸಕ್ಸಸ್ ಕಾಣ್ತಾ ಇದ್ದಾರೆ, AI ಪ್ರಗತಿ ಪಥ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಂದರೆ ಏನು, ಅದರ ಹಿಂದೆ ಇರುವಂತಹ ಲಾಭ ಏನು, ಆ ಕೋರ್ಸ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಹೇಗೆ ಅಭಿವೃದ್ಧಿಯನ್ನು ಕಾಣ್ತೀರಿ ಅನ್ನುವಂತಹ ವಿಚಾರವನ್ನು ನಾನು ತಿಳಿಸ್ತೇನೆ. ಬನ್ನಿ, ಇವತ್ತು ನಾನು ಮಂಗಳೂರಲ್ಲಿದ್ದೇನೆ. ಮಂಗಳೂರಿನ ಪಿಲಿಕುಳದ ಹತ್ತಿರ ಇರುವಂತಹ ಸ್ಕೌಟ್ ಆ್ಯಂಡ್ ಗೈಡ್ ಇದರ ಸಭಾಭವನದಲ್ಲಿ ನಾನಿದ್ದೀನಿ. ಇವತ್ತು ಅಲ್ಲಿ ಏನಾಗ್ತಾ ಇದೆ ಕಂಪ್ಲೀಟ್ ಆದ ಡೀಟೇಲ್ಸನ್ನು ಕೊಡ್ತೀನಿ. ಬನ್ನಿ ಹೋಗೋಣ. AIಯಿಂದ ಹಲವಾರು ಉದ್ಯೋಗಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ನಡೀತಿರುವಂತಹ ತರಬೇತಿಯನ್ನು ನೀವು ನೋಡಬಹುದು. ವಿದ್ಯಾರ್ಥಿಗಳಿದ್ದಾರೆ, ಕಲಿಯುವಂಥ ಸಾಕಷ್ಟು ಆಸಕ್ತಿಯೊಂದಿಗೆ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಬಂದ ಯುವ ಜನತೆ ನಮ್ಮ ಜೊತೆಗಿದೆ. AI ಪ್ರಗತಿ ಪಥ ಅನ್ನುವಂತಹ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಡೀಟೇಲ್ಸ್ ಆಗಿ ಕೇಳ್ಕೊಳ್ಳೋಣ ಬನ್ನಿ. ಹಾಗೆ ನಮ್ಮ ಜೊತೆ ಇರುವಂತಹ ಇವತ್ತಿನ ಈ ಬ್ಯಾಚ್ನಲ್ಲಿ ಯಾರು ಹೇಗೆ ಇದನ್ನು ಕಲಿತಾ ಇದ್ದಾರೆ ಮತ್ತು ಅದರಿಂದ ಅವರಿಗೆ ಎಷ್ಟು ಪ್ರಯೋಜನ ಆಗಿದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಎಂತ ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಆಕರ್ಷ್ ಅಂತ. ಎಲ್ಲಿಂದ ಬಂದಿದ್ದೀರಿ? ಬ್ಯಾಂಗ್ಳೂರಿಂದ ಬಂದಿದ್ದೀನಿ ನಾನು. ಓಕೆ ಆಕರ್ಷ್ ಅವರೇ, ನೀವು ಏನು ಎಜುಕೇಶನ್ ಬ್ಯಾಕ್ಗ್ರೌಂಡ್ ನಿಮ್ಮದು? ಸರ್ ನಂದು BCom ಎಜುಕೇಶನ್ ಬ್ಯಾಕ್ಗ್ರೌಂಡ್. ನಾನು ಬಂದಿರೋದು ಅಕೌಂಟ್ಸ್ ಬ್ಯಾಕ್ಗ್ರೌಂಡ್ ಇಂದ, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಂದ. ಆದ್ರೆ ನಾನು ಕಲಿತಿರೋದು ಕಂಪ್ಯೂಟರ್ಸ್, AI ಬಗ್ಗೆ. ಸೊ ಇದನ್ನ ಎಲ್ಲರೂ ಕಲಿಬಹುದು. ಅವರು ಆರ್ಟ್ಸ್ ಇಂದ ಬಂದಿದ್ರು ಅವರು ಕಲಿಬಹುದು. ಯಾಕಂದ್ರೆ ಇದಕ್ಕೆ ನಿಮಗೆ ಸ್ಕಿಲ್ ಬೇಕು, ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಸ್ಕಿಲ್ ಬೇಕಂತ ಏನೂ ಇಲ್ಲ. ನಿಮಗೆ ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಗೊತ್ತಿದ್ರೆ ನೀವು ಕಲಿಬಹುದು. ಇದು AI ಪ್ರಗತಿ ಪಥ, ಇದರ ಬಗ್ಗೆ ನೀವು ಎಲ್ಲಿ ತಿಳ್ಕೊಂಡ್ರಿ ಅಂತ? ಇನ್ಸ್ಟಾಗ್ರಾಮ್ ಇಂದ ತಿಳ್ಕೊಂಡೆ. ನೀವು ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಶುರು ಮಾಡಿದ ನಂತರ ಯಾವ ಥರದ ನಿಮಗೆ ಡೆವಲಪ್ಮೆಂಟ್ ಶುರುವಾಯಿತು, ಅಥವಾ ಏನು ನಿಮಗೆ ನಾಲೆಜ್ ಸಿಗ್ತಾ ಇದೆ ಇಲ್ಲಿಗ? ಸರ್ ನಾನು ಮುಂಚೆಯಿಂದ ಇಂಥ ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ ಕಾಲೇಜಿಂದ ಬಿಲ್ಡ್ ಮಾಡ್ಕೊಂಡಿದ್ದೆ AI ಇಂದ. ಆದರೆ ನನಗೆ ಇಂಥ ಡೆಪ್ತ್ ಇವ್ರು ಹೇಳ್ಕೊಟ್ಟಿರೋದು ಇನ್ನು ಈಸಿಯಾಗಿ ವೇಯಿಂದ ಅರ್ಥ ಆಗುತ್ತೆ. ನಾನು ಕಲ್ತಿರೋದು ನಾನು ಓನಿಂದ ಎಕ್ಸ್ಪ್ಲೋರ್ ಮಾಡಿ ಕಲ್ತಿದ್ದೀನಿ. ಆದರೆ ಇಲ್ಲಿ ನಮ್ಮ ಯತೀಶ್ ಸರ್ ನಮ್ಮ ಮೆಂಟರ್ ಮತ್ತು ಕೃಪಾ ಮ್ಯಾಮ್ ನಮ್ಮ ಮೆಂಟರು ನಮಗೆ ಇನ್ನೂ ಈಸಿಯಾಗಿ ಎಕ್ಸಾಂಪಲ್ಸಿಂದ, ರಿಯಲ್ ಲೈಫ್ ಎಕ್ಸಾಂಪಲ್ಸಿಂದ ಹೇಳ್ಕೊಡ್ತಾರೆ. ಸೊ ಅದು ನಮಗೆ ಇನ್ನೂ ಈಸಿ ವೇ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದು ನಾವು ಯಾವಾಗಲೂ ಮರೆಯಲ್ಲ. ನಮಗೆ ಅದು ಗೊತ್ತಿರುತ್ತೆ. ಇವಾಗ ನೀವು ಮಲ್ಕೊಂಡಿರೋ ಕೇಳಿದ್ರೆ ನಮಗೆ ಅದು ಏನು ಅಂತ AI ಟೂಲ್ ಪ್ಲಾಟ್ಫಾರ್ಮ್ ಬಗ್ಗೆ ನಮಗೆ ಅದು ಗೊತ್ತಿರುತ್ತೆ. ಅಷ್ಟು ಕ್ಲಿಯರ್ ಆಗಿದ್ದೀವಿ ನಾವು ನಮ್ಮ ಇವಾಗ ಆನ್ಸರು. ಇದನ್ನು ಕಲಿತ ನಂತರ ನಿಮಗೆ ಭವಿಷ್ಯದಲ್ಲಿ ಏನು ಡೆವಲಪ್ಮೆಂಟ್ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ? ಇವಾಗ ಮಾರ್ಕೆಟಲ್ಲಿ ಬಿಸ್ನೆಸಸ್ ಪ್ಲಾಟ್ಫಾರ್ಮ್ಸ್ಗೆ ವೆಬ್ಸೈಟ್ಸ್ ಬೇಕು, AI ಆ್ಯಪ್ಸ್ ಬೇಕು, ಆಟೋಮೇಷನ್ಸ್ ಬೇಕು. ಸೊ ಇವಾಗ 100 ಜನ 1000 ಜನ ಎಂಪ್ಲಾಯೀಸ್ ಇರ್ತಾರೆ. ಸೊ ಅಂಥ ಕಂಪನಿಯಲ್ಲಿ ಎಲ್ಲ ಎಂಪ್ಲಾಯೀಸ್ ಕೈಲಿ ಮಾಡ್ಸೋಕ್ಕೆ ಅವ್ರಿಗೆ ಡಿಲೇ ಆಗುತ್ತೆ, ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ಸೊ ಅದನ್ನು AI ಹೇಳಿದ್ರೆ AI ಆಟೋಮೇಷನ್ಸ್ ಇಂದ ಈಸಿ ಆಗುತ್ತೆ ವರ್ಕ್. ಈ ಒಂದು ವಾರದ ತರಬೇತಿ ನಿಮಗೆ ಖುಷಿ ಕೊಡ್ತಾ ಇದೆಯಾ? ಹೌದು ಸರ್. ಏನೆಲ್ಲ ಡೈಲಿ ಪ್ರೊಸೆಸ್ಗಳಿರ್ತವೆ ಇಲ್ಲಿ ಕಲೀಲಿಕ್ಕೆ? ನಮಗೆ ಬೇಸಿಕ್ ChatGPT ಇಂದ ಹೇಳಿ ಕ್ಲಾಡ್ ತನಕವರೆಗೂ ಎಲ್ಲ ಹೇಳ್ಕೊಡ್ತಾರೆ. ವಿಡಿಯೋ ಕ್ರಿಯೇಷನ್, ಪೋಸ್ಟರ್ ಕ್ರಿಯೇಷನ್, ಸಾಂಗ್ ಕ್ರಿಯೇಷನ್, ಆ್ಯಪ್ ಹೆಂಗ್ ಡೆವಲಪ್ ಮಾಡೋದು, ವೆಬ್ಸೈಟ್ ಹೆಂಗ್ ಡೆವಲಪ್ ಮಾಡ್ಕೊಳ್ಳೋದು, ಅದನ್ನ ನಾವು ಹೆಂಗ್ ಪ್ರಾಂಪ್ಟ್ ಬರಿಬೇಕು, ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಇದ್ರ ಬಗ್ಗೆ ಎಲ್ಲ ಡೆಪ್ತ್ ಹೇಳ್ಕೊಡ್ತಾರೆ ನಮಗೆ. ಮೇಡಮ್ ನಿಮ್ಮ ಹೆಸರು? ಹರ್ಷಿತಾ. ಎಲ್ಲಿಂದ ಬಂದಿದ್ದೀರಾ? ಶಿವಮೊಗ್ಗ. ಇಲ್ಲಿ ಈ ಕೋರ್ಸ್ ನಡೀತಾ ಇದೆ ಅಂತ ನೀವು ಹೇಗೆ ತಿಳ್ಕೊಂಡ್ರಿ? ಇದು ವಾಟ್ಸಪ್ಪಲ್ಲಿ ವೀಡಿಯೋಸ್ ತಿಳ್ಕೊಂಡಿದ್ವಿ. ನಮ್ದು ಆರ್ಟ್ಸ್ BA. ಈಗ ಹೆಚ್ಚಿನವರು ಹೇಳ್ತಾರೆ ಸೈನ್ಸ್ ಮಾಡಿದವರಿಗೆ, ಕಾಮರ್ಸ್ ಮಾಡಿದವರಿಗೆ ಈ ಥರದ ಟೆಕ್ನಿಕಲ್ ಫೀಲ್ಡ್ ಜಾಸ್ತಿ ಹಿಡಿಸುತ್ತೆ ಅಂತ. ಆರ್ಟ್ಸ್ ಮಾಡಿದವರಿಗೆ ಇದು ಹಿಡಿಸುತ್ತೆ ಅನ್ನೋದನ್ನ ಈಗ ನಿಮ್ಮ ಮೂಲಕ ನಾವು ತಿಳ್ಕೊಳ್ಬೋದು. ನೀವು ಬಂದಿದ್ದೀರಿ. ಎಲ್ಲರೂ ಹೇಳ್ತಾರೆ ಸೈನ್ಸ್ ಮತ್ತು ಕಾಮರ್ಸಿಗೆ ಮಾತ್ರ ಯೂಸ್ ಆಗುತ್ತೆ ಅಂತ. ಆರ್ಟ್ಸಲ್ಲೂ ತುಂಬ ಸ್ಟ್ರೀಮ್ಸ್ ಇದೆ, ಆದರೆ ಅದು ಎಲ್ಲರಿಗೂ ಇನ್ನೂ ಗೊತ್ತಿಲ್ಲ ಮುಂದೆ ಹೆಂಗೆ ಹೋಗ್ಬೋದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲ್ತಿದ್ರಿಂದ ನಾವು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದು ಆರ್ಟ್ಸ್ ಅವರಿಗೂ ಇದೆ. ಇದು ನಾವು ತಿಳ್ಕೊಬೇಕು ಅಷ್ಟೇ, ಬಿಟ್ಟರೆ ಆರ್ಟ್ಸ್ ಅವರಿಗೂ ಕೂಡ ಇದು ಇದೆ. ಇದನ್ನು ಕಲಿತ ನಂತರ ನೀವು ಏನು ಮಾಡಬೇಕು ಜೀವನದಲ್ಲಿ, ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಿಮ್ಮದು? ನೆಕ್ಸ್ಟ್ ನಾವು ಜಾಬ್ ಮಾಡಬೇಕು ಅಂತ ಇದ್ದೀವಿ, ಯಾವ ಫೀಲ್ಡಲ್ಲಾದರೂ. ಅದಕ್ಕೆ AI ಇಂಟೆಲಿಜೆನ್ಸ್ ತುಂಬ ಹೆಲ್ಪ್ ಆಗುತ್ತೆ. ಶ್ರೀಹರಿ ಅವರೇ, ಎಲ್ಲಿಯವರು, ಯಾವ ಊರು? ಬೆಂಗಳೂರಿಂದ ಬಂದಿರೋದು ಸರ್. ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು? ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ BBA ಕಂಪ್ಲೀಟ್ ಮಾಡಿರೋದು. ಈಗ ಇಲ್ಲಿ ಬಂದ ನಂತರ ನೀವು ಏನೇನು ಕಲಿತಾ ಇದ್ದೀರಿ? ಈಗ ನಾವು ಇಲ್ಲಿ ಬಂದಮೇಲೆ ಎಲ್ಲ ಫಸ್ಟ್ ಬೇಸಿಕ್ಕಿಂದ ಹಿಡಿದು ಇಲ್ಲಿವರೆಗೂ ಕಲಿತಿರೋದಿಲ್ಲ. ಏನೋ ಒಂದು ಜಾಬ್ಗೆ ಹೋದ್ರೆ ಎಲ್ಲ ಯೂಸ್ಫುಲ್ ಆಗುತ್ತಂತ ಇಲ್ಲ, ಅದಕ್ಕೆ ನಾವು ಕಲಿತಿರೋದು ಇದೆಲ್ಲ. ತುಂಬ ಜನ ಹೇಳ್ತಾರೆ AI ಬಂದ ನಂತರ ತುಂಬ ಜನ ಉದ್ಯೋಗ ಕಳ್ಕೊಂಡ್ರು ಅಂತ. ಇಲ್ಲ, ಆ ಥರ ಏನಿಲ್ಲ. ಉದ್ಯೋಗ ನಾವು ಬೆಳೆಸ್ಬೇಕು, ಅದು ನಮ್ಮನ್ನ ಹೌದು. ಈಗ ಸ್ವಲ್ಪ ಜನರದ್ದು ಕೆಲಸ ಹೋಗಿರ್ಬೋದು, ಆದರೆ ನೆಕ್ಸ್ಟ್ ಕ್ರಿಯೇಟ್ ಆಗುತ್ತೆ, ಅದಕ್ಕಿಂತ ಡಬಲ್. ಹೌದು. ಯಾರೇನು ಆತಂಕ ಪಡಬೇಕಾಗಿಲ್ಲ ಇಲ್ಲ ಅಲ್ಲ? ಇಲ್ಲ. ನೀವೆಲ್ಲ ಅದೇ ಧೈರ್ಯದ ಮೇಲೆ ಇಲ್ಲಿ ಬಂದಿದ್ದೀರಿ.
ಏನೋ ಒಂದು ಭವಿಷ್ಯ ಇದೆ ಹೌದು ಹೌದು ಪ್ರತಿ ದಿವಸ ಹೊಸ ಹೊಸ ಟಾಪಿಕ್ಸ್ ಬಗ್ಗೆ ಹೇಳ್ಕೊಡ್ತಾರೆ, ಬೇಸಿಕ್ಕಿಂದ ಹಿಡಿದು ಅದು ಹೆಂಗೆ ಯೂಸ್ ಮಾಡೋದು. ಗೊತ್ತಾಗ್ಲಿಲ್ಲ ಅಂದರೆ ಕೇಳಿದ್ರೆ ಡೌಟ್ಸ್ ಕ್ಲಿಯರ್ ಮಾಡ್ತಾನೆ ಇರ್ತಾರೆ ಇಲ್ಲೆಲ್ಲ. ಮೇಡಮ್ ನಿಮ್ಮ ಹೆಸರು? ಶ್ರೇಯ. ಎಲ್ಲಿಯವರು ನೀವು? ಶಿವಮೊಗ್ಗ. Okay, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು? ಬಿಕಾಮ್. ನೀವು ಇದನ್ನು ಶುರು ಮಾಡಿದ ನಂತರ ನಿಮ್ಮ ಮನಸ್ಸಲ್ಲಿ ಮೂಡಿದಂಥ ಭಾವನೆಗಳಿಂದ ಯಾವ ಥರದ ಭವಿಷ್ಯದಲ್ಲಿ ನಾವು ಕನಸು ಏನಾದರೂ ಇಟ್ಕೊಳ್ಬೋದಾ ಇದರಲ್ಲಿ? ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಮತ್ತು ವೆಬ್ ಅಪ್ಲಿಕೇಶನ್, ಮೊಬೈಲ್ ಆ್ಯಪ್ಸ್ ಎಲ್ಲ ಬಿಲ್ಡ್ ಮಾಡ್ಬೋದು. ಮತ್ತು ಏನಾದ್ರು ಪ್ರಾಜೆಕ್ಟ್ಸ್ ಇದ್ದರೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈಗ ನಿಮ್ಮ ಇದನ್ನು ಕಲಿತೇನೆ ಅಂತ ಹೇಳುವಾಗ ತಂದೆ ತಾಯಿ ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಏನು ಹೇಳಿದರು? ಅವರು ಸಹ ಓಕೆ ಅಂದರು. ಇವಾಗ ಯಾವಾಗ ನಿಮ್ಮ ಕೋರ್ಸ್ ಎಂಡ್ ಆಗುತ್ತೆ ಇದು? ನಾಳೆ. ನಾನು ಕೇಳಲ್ಪಟ್ಟೆ ಇದರಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ. ಏನು ಸರ್ಟಿಫಿಕೇಟ್ ಕೊಡ್ತಾರೆ ಲಾಸ್ಟ್ ಫೈನಲ್? ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನು ತಗೊಂಡು ಏನು ಪ್ರಯೋಜನ ಆಗುತ್ತೆ, ಅದು ಎಲ್ಲೆಲ್ಲಿ ನಿಮಗೆ ಅದನ್ನು ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ? ಅಂದರೆ AI ಸ್ಕಿಲ್ಸ್ ಎಲ್ಲ ಫೀಲ್ಡಲ್ಲೂ ಇವಾಗ ಯೂಸ್ ಆಗುತ್ತೆ. ಆ ಸರ್ಟಿಫಿಕೇಟಿಂದ ನಮಗೆ ಯೂಸ್ ಆಗುತ್ತೆ. My name is Achal. I've completed BCom and I'm pursuing CA. Did you think AI in future help Yeah, us the future? obviously. Definitely it will help me in the future. Like each and every background right now, not only arts, commerce, or science, all of them, it's AI is useful in everything. Everyone over here, everyone are from different streams. Okay. So everyone here we are learning how to do things practically instead of just doing it theory wise. We learn how to do it practically. So everything it's all etched in our minds. ಹಾಗೆಯೇ ಇನ್ನಷ್ಟು ಅನುಭವಗಳು ನಿಮ್ಮ ಮುಂದೆ ನಮ್ಮ ಜೊತೆ ಇನ್ನಷ್ಟು ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ ಇದನ್ನು AI ಕಲಿಲಿಕ್ಕೆ ಬಂದವರು. I come from Mysore. ವಾಟ್ಸ್ ಯುವರ್ ನೇಮ್? My name is Mohammad Saleh Ahmed. ಹೌ ಈಸ್ ದಿಸ್ ಎಕ್ಸ್ಪೀರಿಯನ್ಸ್? I learn many things here to use AI. Do you think AI have good future? Yes, AI can create an opportunity, and even a small child also can earn money from using AI. Before the building website was very difficult to build 3 days, 4 days, or a month. But now I think it takes a minute, 5 minutes, or 1 day. It's very wonderful, and everyone should learn AI. ನಮ್ಮ ಜೊತೆ ಇನ್ನೊಬ್ಬರು ಇದ್ದಾರೆ. ಸರ್ ನಿಮ್ಮ ಹೆಸರು? ಹವನ್ ಅಂತ. ಎಲ್ಲಿಂದ ಬಂದಿದ್ರಿ ಹವನ್ ಅವರೇ? ಉಡುಪಿಯಿಂದ ಬಂದಿದ್ದೇನೆ. ನೀವು ಏನು ಸ್ಟಡಿ ಮಾಡಿದ್ರಿ? ನಾವು ಇಂಜಿನಿಯರಿಂಗ್ ಮಾಡಿದ್ದು ಸಿವಿಲಲ್ಲಿ. AI ಬಗ್ಗೆ ನಿಮಗೆ ಯಾಕೆ ಆಸಕ್ತಿ ಬಂತು? ನಾನು AI ಬಗ್ಗೆ ಕೇಳಿದ್ದೆ 3rd ಇಯರ್ ಇರುವಾಗ. ಸ್ವಲ್ಪ ಅದನ್ನು ಉಪಯೋಗಿಸಿದೆ, ಇಂಟ್ರೆಸ್ಟ್ ಬಂತು. ಯಾಕೆಂದರೆ ಈ ಒಂದು ಕಾಲದಲ್ಲಿ ವೆಬ್ ಡೆವಲಪ್ಮೆಂಟ್ ಎಲ್ಲ ಮಾಡುವಾಗ 6 ತಿಂಗಳು ಹಿಡಿತಿದ್ದು ಒಂದು ವೆಬ್ಸೈಟಿಗೆ. ಇದರಲ್ಲಿ ಒಂದೇ ದಿನದಲ್ಲಿ ಮಾಡಿ ಮತ್ತು ಯಾರು ಬೇಕಾದ್ರೆ ಮಾಡಿ ಮುಗಿಸ್ಬೋದು ಅಂತ ನನಗೆ ತಿಳಿದಾಗ ನನಗೆ ಆಸಕ್ತಿ ಬಂತು. ಓಕೆ, ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲೆಲ್ಲ ನೋಡಿ ಕಲೀಲಿಕ್ಕೆ ಪ್ರಯತ್ನ ಮಾಡಿದೆ. ಅದು ಸ್ಟ್ರಕ್ಚರ್ ಇರಲಿಲ್ಲ. ಮತ್ತು ನನಗೆ ನನ್ನದು ಪರಿಚಯ ಇದ್ದವರು ಈ ಪ್ಲೇಸ್ ಬಗ್ಗೆ ಸಜೆಸ್ಟ್ ಮಾಡಿದ್ದು, ಅದಕ್ಕೆ ನಾನು ಇಲ್ಲಿ ಬಂದೆ ಕಲೀಲಿಕ್ಕೆ. Name is Mohammad Arif. Okay. Where you come from? And I am from Hubli. I just wanted to upgrade my skills regarding this AI. I would like to say everyone should upgrade their skills. AI is replacing their jobs. So if a person has AI skilled, he is an AI proof person. Okay. So future proof, you have to be a future proof person. What is your education background? I have completed a diploma in electrical and Diploma in pursuing for B. Yes. ನಿಮ್ಮ ಹೆಸರೇನು? ದೀಪಿಕಾ ಪರಾಪ. ಎಸ್. ಎಲ್ಲಿ ಮನೆ? ನಮ್ಮದು ಕುಮಟಾ, ಕಾರವಾರ ಡಿಸ್ಟಿಕ್. ಕಾರವಾರದಿಂದ ಬಂದಿದ್ರಿ, ಇಷ್ಟು ದೂರ ಬಂದಿದ್ರಿ ಮಂಗಳೂರಿಗೆ. ಹೌದು. ಏನು ಅನಿಸ್ತಾ ಇದೆ ಇದನ್ನೆಲ್ಲ ಕಲಿಬೇಕಾದ್ರೆ? ನಾನು ಬೇಸಿಕ್ಲಿ ಕಾಂಟೆಂಟ್ ಕ್ರಿಯೇಟರು ಆ್ಯಂಡ್ ನ್ಯೂಸ್ ವಾಯ್ಸ್ ಓವರ್ ಆರ್ಟಿಸ್ಟು ಆ್ಯಂಡ್ Okay. ಸಾಂಗ್ ಕಂಪೋಸ್ ಮಾಡ್ತೇನೆ. ಸೊ ನನಗೆ ಈಗ ಕಾಂಟೆಂಟ್ ಕ್ರಿಯೇಟರ್ಸಲ್ಲಿ ಈಗ ತುಂಬ ಕಾಂಪಿಟೇಟಿವ್ ಇದೆ. ಲೈಕ್ ನಾನು ಅರ್ನಿಂಗ್ಸ್ ಇರೋದೇ ನನ್ನ ಕಾಂಟೆಂಟ್ ಕ್ರಿಯೇಟರಿಂದ. ಸೊ ನನಗೆ ಚೆನ್ನಾಗಿ ಇನ್ನೂ ಒಂದು ನೆಕ್ಸ್ಟ್ ಲೆವೆಲಿಗೆ ಬಿಲ್ಡ್ ಮಾಡೋಣ ಅಂತೇಳಿ ನಾನು ಚೂಸ್ ಮಾಡಿಕೊಂಡೆ. ಓಕೆ. ಸಪೋಸ್ ಈಗ ನಿಮ್ಗೆ ಗೊತ್ತಿರುತ್ತೆ, ವಾಯ್ಸ್ ಓವರ್ಸ್ ಕೊಡುವಾಗ ಒಂದೊಬ್ಬ ಆರ್ಟಿಸ್ಟ್ ಬೇಕು. ಬಟ್ ನನಗೆ ನನ್ನ ವಾಯ್ಸ್ ಓವರ್ಸ್ನ ಒಂದು ರೆಫರೆನ್ಸ್ ಇಟ್ಕೊಂಡು ಜಸ್ಟ್ ರಿಪೋರ್ಟಿಂದ ನ್ಯೂಸ್ ಸ್ಕ್ರಿಪ್ಟ್ ಹಾಕಿದರೆ ಅದು ಕೊಡುತ್ತೆ. ಸೊ ಇದು ಒಂದು ನನಗೆ ಪ್ಲಸ್ ಪಾಯಿಂಟು. ಈಗ ನಾನು ಕಾಂಟೆಂಟ್ ಕ್ರಿಯೇಷನಿಂದ ನಾನು ಅರ್ನಿಂಗ್ಸ್ ಮಾಡ್ತೀನಿ, ಓಕೆ, ಅದಾಗಿ ಮಾಡಿಕೊಡುತ್ತೆ. ಪ್ಲಸ್ ನಾನು ಏನಾದ್ರು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಲೈಕ್ ಸ್ಟಾರ್ಟಪ್ ಆಗಿ ಮಾಡ್ಬೋದು. ಈಗ ನಾನು ವೆಬ್ಸೈಟ್ ಮಾಡಿಕೊಡ್ತೀನಿ ಅಥವಾ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಿಕೊಡ್ತೀನಿ ಅಂತ ನನ್ನದೇ ಒಂದು ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡ್ಬೋದು, ಅಲ್ಲಿಂದ ಇನ್ಕಮ್ ಬರ್ತದೆ. ಇಲ್ಲ ನನಗೆ ಜಾಬಿಗೆ ಹೋಗ್ತೀನಿ ಅಂದಾಗ ಈಗ AI ಎಲ್ಲರಿಗೂ ಈಗ AI ಯಾರು ಕಲ್ತಿದ್ದಾರಲ್ಲ ಅವರನ್ನು ಜಾಸ್ತಿ ಹೈಯರ್ ಮಾಡ್ತಾ ಇರೋದು. ಸೊ ನಮಗೆ AI ಸರ್ಟಿಫಿಕೇಟ್ ಇರೋದ್ರಿಂದ ನಮಗೆ ಹೈಯರ್ ಮಾಡೋ ಚಾನ್ಸಸ್ ತುಂಬಾ ಇರ್ತದೆ. ಸೊ ನಾವು 3 ಇದರಲ್ಲೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು. AI ಈಗ ಕೆಲವರಿಗೆ ಏನಂತಂದರೆ ಹೈಯರ್ ಕ್ವಾಲಿಫಿಕೇಷನ್ ಇರೋರಷ್ಟೇ ಕಲಿಯೋದು ಅಂತ ಇಲ್ಲ. ಜಸ್ಟ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜು ಪ್ಲಸ್ ಒಂದು 10th ಅಷ್ಟು ಒಂದು ಬೇಸಿಕ್ ಇದ್ದರೂ ಕೂಡ ಕಲಿಬೋದು. ಬಿಕಾಸ್ ನಾನು BA ಮಾಡಿ ಬಂದವಳು, ನಾನು ಕನ್ನಡದಲ್ಲಿ ಓದೋಳು, ನನಗೇನು ಗೊತ್ತಿಲ್ಲ. ಬಟ್ ಕನ್ನಡದಲ್ಲಿ ಹಾಕಿ ನಾವು ಹೇಗೆ ಬಿಲ್ಡ್ ಮಾಡ್ಬೋದು ಅಂತ ತೋರಿಸ್ಕೊಡ್ತದೆ.
ಓಕೆ ಓಕೆನಾ. ನನಗೆ ಎ ಐ ಮತ್ತು ಏನಂತಂದರೆ ಒಂದು ನನಗೆ ಡೌಟ್ ಇತ್ತು, ಒಂದು ವಾರದಲ್ಲಿ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡೋದು ಡೌಟ್, ಇವರೇನೋ ಏನೋ ಇದು ಮಾಡ್ತಾ ಇದ್ದಾರೆ, ನಮ್ಗೆ ಬರಲಿ ಅಂತ ಹೇಳ್ತಿದ್ರು, ಆ ನೆಗೆಟಿವ್ ಕೂಡ ಇತ್ತು. ಬಟ್ ಇಲ್ಲಿ ಬಂದಾಗ ನನಗೆ ತುಂಬ ಕಲಿತೆ. ಲೈಕ್ ಯೂಟ್ಯೂಬ್ ಕಂಟೆಂಟರ್ಸ್ಗೆ ನಮ್ಮ ಓನ್ ಕ್ರಿಯೇಟ್ ಮಾಡಿದವ್ರನ್ನಕ್ಕಿಂತ ಎ ಐಯಿಂದ ಯೂಸ್ ಮಾಡ್ಕೊಂಡು ಮಾಡ್ತಿದ್ರು ತುಂಬ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಒಂದು ಮಂತಲ್ಲಿ 10K ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ತಿರೋರು ಕೂಡ ಇದ್ದಾರೆ. ಸೊ ನಮ್ಮದು ಇನ್ನೂ ಲೋ ಆಗ್ತಾ ಇದೆ. ಅದಕ್ಕಿಂತ ಜಸ್ಟ್ ನಮ್ಗೆ ಏನು ಥಿಂಗ್ಸ್ ಇದೆ, ಏನು ಥಾಟ್ಸ್ ಇದೆ, ಅದನ್ನ ಚಾಟ್ ಜಿಪಿಟಿಗೆ ಹಾಕಿ ಅದು ಏನು ಪ್ರಾಂಪ್ಟ್ ಕೊಡುತ್ತೆ ಅದನ್ನು ನಾವು ಹಾಕಿ ಬಿಲ್ಡ್ ಮಾಡಿದಾಗ ಲೈಕ್ ಅದು ಸೂಪರಾಗಿ ಕೊಡ್ತದೆ. ಜನ ಕೂಡ ಅದನ್ನೇ ಇಂಟ್ರೆಸ್ಟಾಗಿ ತೊಗೊಳ್ತಾರೆ. ನನಗೆ ಇದರಲ್ಲಿ 3 ಥರ ನಾನು ಅರ್ನಿಂಗ್ಸ್ ಮಾಡ್ಬೋದು. ನಾನು ಇನ್ನು 40+ ಆದ್ಮೇಲೆ ನಂಗೆ ಕಂಟೆಂಟ್ ಮಾಡೋಕ್ಕಾಗಲ್ಲ ಅಂತಂದರೆ ನಾನು ಸ್ಟಾರ್ಟಪ್ ಮಾಡ್ಬೋದು, ಇಲ್ಲ ನಾನು ಜಾಬ್ ಮಾಡ್ಬೋದು, ಇಲ್ಲ ನಾನು ಬೇರೆಯವ್ರಿಗೆ ಟೀಚ್ ಕೂಡ ಮಾಡ್ಬೋದು. ಇದನ್ನು ಇಟ್ಕೊಂಡು ನನಗೆ ಇದು ಲೈಫ್ ಲಾಂಗ್ ನನಗೆ ಹೆಲ್ಪ್ ಆಗ್ತದೆ. ಇಷ್ಟು ಜನ ಇದ್ದೀರಿ, ಅವರಿಗೆಲ್ಲ ಯಾವ ಥರ ಫುಡ್ದು ಇದೆ, ಯಾವ ಥರ ಇದೆ? ಓಕೆ ಸರ್, ಈಗ ಇಲ್ಲಿ ಮೆನ್ಯೂ ಹೆಂಗಿದೆ ಅಂತಂದರೆ ಸೇಮ್ ಯಾವುದೋ ದೊಡ್ಡ ರೆಸ್ಟೋರೆಂಟ್ಗೆ ಬಂದ ಥರ ಫೀಲ್ ಆಯಿತು. ಮಾರ್ನಿಂಗು ಬೇರೆ, ಮಧ್ಯಾಹ್ನ ಊಟ ರೆಡಿ ಇದ್ದದ್ದು, ಅದು ನೈಟ್ ಅದು ರಿಟರ್ನ್ ಆವಾಗ ಮತ್ತೆ ಮೆನ್ಯೂ ಚೇಂಜು. ಅಂದರೆ ಇಲ್ಲಿ ಮಿಡಲ್ ಕ್ಲಾಸ್ ಇದ್ದಾರೆ, ಅಪ್ಪರ್ ಮಿಡಲ್ ಕ್ಲಾಸ್ ಇದ್ದಾರೆ, ರಿಚ್ ಇರೋರು, ತುಂಬ ರಿಚ್ ಇರೋರು ಇರ್ಬೋದು. ಸೊ ಅವರಿಗೆಲ್ಲ ಥರನೂ ಆಗಲಿ ಅಂತ ಯಾವುದೇ ಥರ ಅವರಿಗೆ ಏನು ಫೀಲ್ ಆಗಬಾರ್ದು. ಇಲ್ಲ ಅಪ್ಪ ಒಂದು ವಾರ ಬಿಟ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಆ ಥರ ಏನೂ ಫೀಲ್ ಆಗಬಾರ್ದು. ಬಟ್ ಇಲ್ಲಿ ಸೆಕ್ಯೂರ್ ಅಷ್ಟೇ ಇತ್ತು. ನಮ್ಮದು ಪ್ರತಿ ಸಾರಿನೂ ಏನೇ ನಮಗೇನಾದರೂ ಬೇಕು ಅಂತಿದ್ರು, ಮ್ಯಾಮ್ ಆಗಲಿ, ಸರ್ ಆಗಲಿ, ಕುಕ್ ಆಗಲಿ, ಎಲ್ಲರೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು. ಆ್ಯಂಡ್ ಲೊಕೇಶನ್ನು ಕೂಡ ಈಗ ಯಾವುದೋ ಒಂದು ಟ್ರಾಫಿಕಲ್ಲಿರೋ ಲೊಕೇಶನ್ನು ಆ ಥರ ಅಲ್ಲ, ಒಂಥರ ಪೀಸಾಗಿ ಕಾಮಾಗಿ ಒಂದು ಮುಂದ್ಗಡೆ ಫ್ಲೈಟ್ ಕಾಣಿಸುತ್ತೆ, ಅಂದರೆ ಟೇಕಫ್ ಆಗೋದು ಅದೆಲ್ಲ ಒಂದು ಮೇಲೆ ನಿಂತ್ಕೊಂಡು. ಇಲ್ಲಿ ಎಷ್ಟೋ ಜನರು ಕನಸು ಫ್ಲೈಟನ್ನು ನೋಡಬೇಕಂತ. ನಾವೆಲ್ಲ ಚಿಕ್ಕವ್ರಿಗೆ ಹಿಂಗೆ ನಡ್ಕೊಂಡು ಬಿಸಿಲಲ್ಲಿ ಹಿಂಗೆಲ್ಲ ನೋಡ್ತಿದ್ವಿ. ಬಟ್ ಇಲ್ಲಿಂದ ನಾವು ನೋಡ್ತಿದ್ದೀವಿ, ಎಲ್ಲ ಥರ ಚೆನ್ನಾಗಿದೆ ಇದು. ದೀಪಿಕಾ ಅವರ ಹಾಗೆಯೇ ಗಟ್ಟಿ ಮನಸ್ಸಿನ, ಭಾಳ ಸ್ಟ್ರಾಂಗ್ ಮನಸ್ಸಿನ ಹುಡುಗಿಯರು ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಕೂಡ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ದೀಪಿಕಾ ಅವರ ಥರನೇ ಬೆಳೀರಿ, ಎಯನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ದೀಪಿಕಾ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. AI ಕಲಿಯುವಿಕೆ ಅನ್ನುವಂಥದ್ದು ಬರೀ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಯಾವ ವಯಸ್ಸಲ್ಲೂ ಕಲಿಬೋದು ಅನ್ನೋದನ್ನು ನಮ್ಮ ಸರ್ ತೋರಿಸ್ತಾ ಇದ್ದಾರೆ. ಸರ್, ನಿಮ್ಮ ಹೆಸರು? ಹಾಲಪ್ಪ ಪೂಜಾರ್ ಅವರ ಬಗ್ಗೆ ನಾನೊಂದು ಮಾತು ಹೇಳಬೇಕು. ಎಲ್ಲ ಯೂತ್ಸೇ ಇರೋದು ಇಲ್ಲಿ ಮಧ್ಯದಲ್ಲಿ. ಸರ್, ನೀವೊಬ್ಬರು ಸ್ಟ್ರಾಂಗ್ ಹಿರಿಯರು ಇದ್ದೀರಿ. ಹೌದು. ಇವರೆಲ್ಲರೂ ಕಂಪೇರ್ ಮಾಡಿದ್ರೆ ನೀವು ಹಿರಿಯರು ಇಲ್ಲಿ. ನಿಮಗೆ ನಿಮ್ಮ ಜೀವನದಲ್ಲಿ ಈ AI ಅಡಾಪ್ಟ್ ಮಾಡ್ಕೋಬೇಕು ಅಂತ ಯಾಕೆ ಅನಿಸ್ತು? ಮುಂದಿನ ಪೀಳಿಗೆ ಮತ್ತು ಈಗಿನ ಪೀಳಿಗೆ ಮಾಡ್ತಕ್ಕಂಥ ಗೊಂದಲಗಳಿಗೆ ನಾನು ಸರಿ ಇದ್ದರೆ ಅಪಾಯ ತಟ್ಟಲ್ಲ ನನಗೆ ಅನ್ನೋ ಉದ್ದೇಶಕ್ಕೆ ಇದನ್ನ ಕಲಿತಾ ಇದ್ದಾರೆ. ಎಲ್ಲ ಕಲ್ತಿದ್ರೆ ಒಳ್ಳೇದು ಅಂತ. ಯಾರಿಗೂ ಏನ್ ಮಾಡಿದ್ರು, ಬೇರೆಯವ್ರು ಮೋಸ ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತ ಒಂದು ಮಾತಿದೆ ಸರ್. ಕಾಲಕ್ಕೆ ತಕ್ಕ ಹಾಗೆ ನಾವು ಇರ್ಬೇಕು. ಹೌದು, ಆ ಮಾತಿಗೆ ಸರಿಯಾಗಿದ್ರಿ ನೀವು. ಹೌದು. ಈಗ ನೀವು ಇದನ್ನು ಕಲ್ತು ಏನು ಮಾಡ್ಬೇಕಂತಿದ್ರಿ ಸರ್? ಮುಂದೆ ನಮ್ಮ ಪ್ರೊಫೆಷನಲ್ ಪೀರಿಯಡ್ ಇದೆ. ಆ ಪ್ರೊಫೆಷನಲ್ ಅಂದರೆ ನನ್ನ ಉದ್ಯಮ ಇದೆ. ಸಮಾಜ ಸೇವಕ್ಕಾಗಿ ಸಂಸ್ಥೆಯನ್ನು ಕಟ್ಟಿದ್ದೀವಿ. ಆ ಸಂಸ್ಥೆಯಲ್ಲಿ ಸ್ಟಾಫ್ ಮೇಂಟೆನೆನ್ಸ್ ಆಗಿರ್ಬೋದು, ಅಥವಾ ಫಂಡನ್ನು ತರೋದಾಗಿರ್ಬೋದು, ಡೊನೇಟ್ ಪಡಲಿಕ್ಕೆ ಯಾವ ಥರ ನಾವು ಡಾಕ್ಯುಮೆಂಟ್ಸ್ ಇಟ್ಕೋಬೋದು, ಲೀಗಲಿ ಅಥವಾ ಡಿಜಿಟಲಿ ಯಾವ ಥರ ಇಟ್ಕೋಬೋದು ಅನ್ನೋದನ್ನು ನಾವು ಹೊಸ್ದಾಗಿ ಕಲಿಯೋದಕ್ಕಿಂತ ನಾವೇ ಸ್ವಂತದಾಗಿ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ತರಬೇತಿಯನ್ನು ತೊಗೊಂಡಿನಿ. ಎಲ್ಲಿ ಸರ್ ಎಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರೆ? ನಿಮ್ಮ ಊರಲ್ಲಿ? ನಮ್ಮದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು. ಹೂವಿನಡಗಲಿ ತಾಲೂಕಿನಲ್ಲಿ ನಮ್ಮ ವಿಜಯನಗರ ಟ್ರಸ್ಟ್ ಇದೆ. ಆ ಟ್ರಸ್ಟ್ ಮುಖೇನ ಸಮಾಜಕ್ಕೋಸ್ಕರ ಅಥವಾ ಇಂಥ ಯುವಕರಿಗೆ ಒಳ್ಳೆಯ ತರಬೇತಿಗಳನ್ನು ಕೊಡೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ AI ಕಲೀಲಿಕ್ಕೆ ಆಸಕ್ತಿ ಇದೆ. ಇಲ್ಲಿ ಬಂದ ನಂತರ ನೀವು ಏನು ಕಲ್ತ್ರಿ ಸರ್? ನಿಮಗೆ ಹೇಗೆ ಅನಿಸ್ತಾ ಇದೆ? ನಿಮ್ಮ ಇದಕ್ಕೆ ಸೂಟ್ ಆಗ್ತಾ ಇದೆಯಾ ಅದು? ಅಂದರೆ ನೀವು ಕಲಿಯುವ ಇದನ್ನು ಸ್ವಲ್ಪ, ಈಗ ಯೂತ್ಸ್ ಆದರೆ ಅದರಲ್ಲೇ ಇರ್ತಾರೆ 24 ಗಂಟೆ. ಹೌದು. ನೀವು ಅದರಲ್ಲಿ ಇರೋದಿಲ್ಲ, ನಿಮ್ಮದು ಬೇರೆ ಬೇರೆ ಕೆಲಸಗಳಿರ್ತವೆ. ನೀವು ಪಾರ್ಟ್ ಟೈಮ್ ಇದಕ್ಕೆ. ಹೌದು. ಆದರೂ ನೀವು ಇಲ್ಲಿ ಬಂದ ನಂತರ ನಿಮ್ಗೆ ಏನಾದರೂ ಕಷ್ಟ ಅಂತ ಏನಾದ್ರು ಅನಿಸ್ತಾ ಇದೆ? ಕಷ್ಟ ಅನ್ನೋದಕ್ಕಿಂತ ಇಷ್ಟಪಡ್ತಾ ಇದ್ದೀವಿ. ಯಾಕಂದ್ರೆ ನನಗೆ ಬೇಕಾಗಿದೆ, ಇದು ಅವಶ್ಯಕತೆ ಇದೆ. ಆ ಉದ್ದೇಶಕ್ಕೆ ನಾನು ಇನ್ನು ಕಲಿತಾ ಇದ್ದೇನೆ. ಬಟ್ ಇಲ್ಲಿವರೆಗೂ ಈಗ ನಾವು ಇಲ್ಲಿ ಬಂದಾದ್ಮೇಲೆ ಕಲ್ತಿರೋದು, ಒಂದು ಸಂಸ್ಥೆಗೆ ಪ್ರಪೋಸಲನ್ನು ಹೇಗೆ ಮಾಡ್ಬೋದು, PPTಯನ್ನು ಯಾಕೆ ತಯಾರು ಮಾಡ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಂಸ್ಥೆಯ ಪರಿಚಯ ಅಥವಾ ಸಮಾಜಕ್ಕೆ ಯಾವ ಥರ ನಾವು ಮಾಹಿತಿ ಕೊಡ್ಬೋದು ಕುಂತಲ್ಲೇ, ಆ ಒಂದು ಕೆಲವೊಂದು ಆಪ್ಷನ್ಗಳನ್ನ ಕಲ್ತಿದ್ದೀವಿ. ಭಾಳ ಒಳ್ಳೆಯ ಅನುಕೂಲ ಆಗಿದೆ ಕಲ್ತು. ಧನ್ಯವಾದಗಳು ಪೂಜಾರಿ ಸರ್, ಒಳ್ಳೇದಾಗಲಿ ನಿಮಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಧನಂಜಯ್. ಎಲ್ಲಿಂದ ಬಂದಿರೋದು? ಸಂಪಾಜೆ. ನಮ್ಮೂರವ್ರೆ. ಎಲ್ಲಿ ಸಂಪಾಜೆ? ಸಂಪಾಜೆಯಲ್ಲಿ ಅರೆಕ್ಕಲ್ಲು. ನೋಡಿ, ಅರೆಕ್ಕಲ್ಲು ಅನ್ನುವಂಥದ್ದು ಒಂದು ಸಣ್ಣ ಗ್ರಾಮ, ಕುಗ್ರಾಮ. ಸರಿ, ರೋಡ್ ಕೂಡ ಇಲ್ಲ. ಹೌದು. ಆ ಜಾಗದಿಂದ AI ಕಲಿಕ್ಕೆ ಬಂದಿದ್ದಾರೆ ಮಂಗಳೂರು ತನಕ. ಓಕೆ, ಹೇಗಿದೆ ಈ ಎಕ್ಸ್ಪೀರಿಯನ್ಸ್? ತೊಂದರೆ ಇಲ್ಲ. ಇನ್ನು ಫ್ಯೂಚರ್ AI ಆದ ಕಾರಣ ಇನ್ನು AI ಈಗ ಎಲ್ಲರೂ ಇಂಜಿನಿಯರ್ಸ್, ಅದು ಡೆವಲಪರ್ಸ್ ಎಲ್ಲರೂ ಬಂದಿದ್ದಾರೆ ಕಲೀಲಿಕ್ಕೆ. ಓಕೆ.
ಹಾಗೆ ನಾನು ಸಹ ಇನ್ನು ಫ್ಯೂಚರ್ ಅಂತೇಳಿ ಕಲಿಬೇಕು ಅಂತೇಳಿ ಬಂದೆ. ಏನು ಓದ್ಕೊಂಡಿದ್ದೀರಿ ನೀವು? ನಾನು ಸೆಕೆಂಡ್ PUC ಸೈನ್ಸ್ ಆಗಿ ನೆಕ್ಸ್ಟ್ ಎಂತಾದರೂ ಇಂದ ತುಂಬ ಹೆಲ್ಪ್ ಆಗ್ತದೆ ಅಂತೇಳಿ ಎಲ್ಲಿ ಓದಿದ್ರಿ ಸೆಕೆಂಡ್ PUC? ಸುಬ್ರಹ್ಮಣ್ಯ SSP ಕಾಲೇಜ್. ಏನೇನು ಕಲ್ತಿದ್ರಿ ಇಲ್ಲಿ ಬಂದ ನಂತರ? ಇಲ್ಲಿ ವೆಬ್ಸೈಟ್ ಕ್ರಿಯೇಟ್ ಮಾಡೋದು, ವಿಡಿಯೋ ಕ್ರಿಯೇಟಿವ್, ಅಂದರೆ ನಂದು ಮಾರ್ಕೆಟಿಂಗ್ ಅದರಲ್ಲಿ ನನಗೆ ಇಂಟ್ರೆಸ್ಟ್ ಉಂಟು. ಅಂದರೆ ಹಾಗೇನೆ ನಮ್ಮ ಜೊತೆ ಇದ್ದಾರೆ ಅಂಜಲಿ. ಎಲ್ಲಿಂದ ಅಂಜಲಿ ಅವರೇ? ನಾವು ಮಂಡ್ಯದಿಂದ. ಮಂಡ್ಯ. ಓಕೆ, ನಮ್ಮ ಅಂಬರೀಷ್ ಅವರ ಊರು ಹೌದು. ಅಲ್ವಾ? ಎಲ್ಲಿ ಮಂಡ್ಯದಲ್ಲಿ? ಎಲ್ಲಿ ಪ್ರಾಪರ್ ಮಂಡ್ಯನ? ಮಂಡ್ಯ ಅಂದರೆ ನಾಗಮಂಗಲದ ಹತ್ರ. ಹೆಂಗೆ ನಡೀತಾ ಇದೆ ಈ ಒಂದು AI? ಚೆನ್ನಾಗಿ ನಡೀತೈತೆ. ಅಂದರೆ ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ತುಂಬ ಯೂಸ್ ಆಯ್ತೈತೆ. ಮತ್ತು ಸ್ಟೂಡೆಂಟ್ಸ್ಗಳಿಗೆ ಫೈನಲ್ ಇಯರಲ್ಲಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂಥದಕ್ಕೆ AI ತುಂಬ ಯೂಸ್ ಮಾಡ್ತೈತೆ. ಅಂದರೆ ಎಷ್ಟೋ ಜನ ಎಷ್ಟೋ 50,000 ಈ ಥರ ಅಮೌಂಟ್ ಕೊಟ್ಟು ಪ್ರಾಜೆಕ್ಟ್ನ ಡೆವಲಪ್ ಮಾಡೋಕ್ಕೆ ಅಂತ ಅಮೌಂಟ್ ಕೊಡ್ತಾರೆ. ಇದು ವಿತೌಟ್ ಅಮೌಂಟ್ ಕೊಡ್ದಲೇ AI ಇಂದ ನಾವು ಪ್ರಾಜೆಕ್ಟ್ನ ಡೆವಲಪ್ಮೆಂಟ್ ಮಾಡ್ಬೋದು. ಓಕೆ, ನೀವು ಏನು ಓದ್ಕೊಂಡಿದ್ದೀರಿ? ನಂದು ಇಂಜಿನಿಯರ್ ಮುಗ್ದೈತೆ. ಈಗ ನೀವು ಇದನ್ನು ಕಲಿತು ಏನು ಮಾಡಬೇಕು ಅಂತಿದ್ದೀರಿ ನೆಕ್ಸ್ಟ್ ಅಂತ? ನಾನು ಆ್ಯಪ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈಗ ನಮ್ಮೂರಲ್ಲಿ ಒಂದು ಫ್ಯಾನ್ಸಿ ಸ್ಟೋರ್ ಇದೆ. ಫ್ಯಾನ್ಸಿ ಸ್ಟೋರು ಅದು ಯಾವ ಥರ ಜನಕ್ಕೆ ಉಪಯೋಗ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ಆ್ಯಪ್ ಕ್ರಿಯೇಟ್ ಮಾಡೋದು ಅಂತಂದರೆ ಈಗ ಮೀಶೋ ಈ ಥರ ಎಲ್ಲ ಆ್ಯಪ್ಗಳು ಡೆವಲಪ್ಮೆಂಟ್ ಆಗೈತೆ. ಮತ್ತು ಅಲ್ಲಿ ನಮ್ದು ಯಾವ ಥರ ಅಂತಂದರೆ ನಮ್ಮ ಅಂಗಡಿಗೆ ಡೈರೆಕ್ಟ್ ಬರೋ ಅಂಥಂಗೆ ಒಂದು ಲೈವ್ ಲೊಕೇಶನ್ ಹಾಕೋ ಅಂಥದ್ದು, ಈ ಥರ ಡೆವಲಪ್ಮೆಂಟ್ ಮಾಡಬೇಕು. ಮತ್ತು ಅವ್ರಿಗೆ ಯಾವ ಥರ ಪ್ರಾಡಕ್ಟ್ ಬೇಕು ಅಂತ ಅಂದ್ಬಿಟ್ಟು ಅವರು ಯಾವ ಥರ ಪ್ರಾಡಕ್ಟ್ ಬೇಕು ಅಂತ ನಮಗೆ ಕಮೆಂಟ್ ಹಾಕಿದ್ರೆ ನಾವು ಆ ಥರ ಪ್ರಾಡಕ್ಟನ್ನು ಅವರಿಗೆ ತಲುಪಿಸೋ ಅಂಥದ್ದು, ಇಲ್ಲಾಂದರೆ ಅವರೇ ನಮ್ಮ ಶಾಪಿಗೆ ಬಂದು ಪರ್ಚೇಸ್ ಮಾಡೋ ಅಂಥದ್ದು. ಮತ್ತು ಕಮ್ಮಿ ರೇಟಲ್ಲಿ, ಅಂದರೆ ಇದು ಹೋಲ್ಸೇಲ್ ರೇಟಲ್ಲಿ ಅವ್ರಿಗೆ ಕೊಡೋ ಅಂಥದ್ದು, ಅವ್ರಿಗೆ ಯಾವ ಥರ ಬೆನಿಫಿಟ್ ಬೇಕು ಅಂತ ಅವ್ರ ಹತ್ರನೇ ಕೇಳಿ ಡೆವಲಪ್ಮೆಂಟ್ ಮಾಡೋ ಅಂತ. ಓಕೆ, ಈಗ ಮಂಡ್ಯದಲ್ಲೆಲ್ಲ AI ಬಗ್ಗೆ ಜನಗಳಿಗೆ ಎಷ್ಟು ಅವೇರ್ನೆಸ್ ಇದೆ ನಿಮ್ಮ ಊರಲ್ಲಿ? ತುಂಬಾ ಇದೆ. ಮತ್ತು ಎಷ್ಟೋ ಜನ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. AI ಬಂದು ಈಗ ಎಷ್ಟೋ ಜನ ಕೆಲಸ ಹೋಗೈತೆ, ಮತ್ತು AI ಇಂದ ಮನುಷ್ಯನ ಬುದ್ಧಿ ಕಮ್ಮಿ ಆಗೈತೆ ಅಂತಂದ್ಬಿಟ್ಟು ಎಷ್ಟೋ ಜನ ಯೋಚನೆ ಮಾಡ್ತಾವ್ರೆ. ಇನ್ನೊಂದು ಜನ AI ಈ ಥರ ನಮ್ಮ ಅಂಥವ್ರು ಬಂದು AI ಕಲ್ತಿರೋದ್ರಿಂದ ನಾವು ಅವ್ರಿಗೆ ಹೋಗಿ ಹೇಳ್ಬೋದು, ಇಲ್ಲ AI ಇಂದ ಜನಕ್ಕೆ ಯೂಸ್ ಆಗೈತೆ, ಮತ್ತು ದುಡ್ಡು ಕಾಸ್ಟ್ ಕೂಡ ಉಳಿತಾ ಐತೆ ಅಂತ ನಾವು ಅವರಿಗೆ ಹೇಳ್ಬೋದು. ಓಕೆ, ಇದನ್ನು ಕಲಿತೀನಿ ಅಂತ ಹೇಳಿದಾಗ ನಿಮ್ಮ ಪೇರೆಂಟ್ಸ್ ಏನು ಹೇಳಿದ್ರು? ಅಷ್ಟು ದೂರ ಹೋಗ್ತಾ ಇದೆಯಾ AI ಕಲಿಲಿಕ್ಕೆ, ಏನು ಅವ್ರು ಸಪೋರ್ಟಿವ್ ಮಾಡಿದ್ರು. ತುಂಬ ಅನುಕೂಲ ಐತೆ, ಮುಂದೆ ನಮಗೆ ಅದು ಉಪಯೋಗ ಆಗುತ್ತೆ ಫ್ಯೂಚರಲ್ಲಿ. ಮತ್ತು ನಾನು ಇಂಜಿನಿಯರ್ ಮಾಡಿರೋದು ಕೂಡ AI ಮೇಲೆ. ಓಕೆ, ಹಂಗಾಗಿ ಮುಂದೆ ಜನಕ್ಕೆ ಉಪಯೋಗ ಆಗೋ ಥರ ನಾನು ಅವರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು AI ಕಲಿಯೋದಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ನನ್ನ ಹೆಸರು ವಿಜಯ್ ಅಂತ. ಇಲ್ಲಿ ವಿಜಯ್ ಅವರೇ, ನಿಮ್ಮ ಹೆಸರಲ್ಲೇ ವಿಜಯ್ ಇದೆ, ಹಾಗಾಗಿ ನೀವು ಇದರಲ್ಲಿ ಖಂಡಿತ ವಿಜಯರಾಗ್ತೀರಿ. ಹಾಂ ಸರ್, ಅನ್ಕೊಂಡಿದ್ದೇನೆ. ಅದ್ರ ತಕ್ಕಂಗೆ ಪ್ರಯತ್ನನೂ ಮಾಡ್ತಾ ಇದ್ದೇನೆ ವಿಜಯ ಆಗುವ ಹಾದಿಯಲ್ಲಿ. ಓಕೆ, ಎಲ್ಲಿಂದ ಬಂದಿದ್ರಿ ನೀವು? ಸರ್, ನಾನು ಬಂದು ಹುಣಗುಂದು ಬಾಗಲಕೋಟೆ ಡಿಸ್ಟ್ರಿಕ್ಟ್. ಬಾಗಲಕೋಟೆಯಿಂದ ಬಂದಿದ್ದೀರಿ, ಭಾಳ ದೂರ. ಹಾಂ ಸರ್. ಅಲ್ವಾ? ಎಷ್ಟು ಕಿಲೋಮೀಟರ್ ಆಗುತ್ತೆ ಬಾಗಲಕೋಟೆ ಟು ಮ್ಯಾಂಗ್ಳೂರ್? ಅರೌಂಡ್ 530 ಹತ್ತತ್ರ ದೂರದಿಂದ ಬಂದಿದ್ದೀರಿ. ಬಹಳ ದೊಡ್ಡ ಕನಸು ಇಟ್ಕೊಂಡಿದ್ದೀರಿ ಅನ್ಸುತ್ತಲ್ಲ? ಸರ್, ನಂದು ಕನಸು ಅಂದರೆ ನಾನು ಆಲ್ರೆಡಿ ವರ್ಕಿಂಗ್ ಫೀಲ್ಡಲ್ಲಿ ಇದ್ದೆ, ಸಾಫ್ಟ್ವೇರ್ ಇಂಜಿನಿಯರಲ್ಲಿ. ಸೊ ಮನೆ ಪರಿಸ್ಥಿತಿ ಆ ಥರ ಕಂಡೀಷನ್ಗಳಿಂದ ಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ಅದನ್ನೇ ರಿಫ್ರೆಶ್ ಆಗಿ ಹೊಸ ಟೆಕ್ನಾಲಜಿ ಅಲ್ವಾ ಇದು. ಸೊ ಕಲಿತಾ ಇದ್ರೆ ಕಲಿಕೆ ಅಂದ್ರೆ ನೆವರ್ ಎಂಡಿಂಗ್. ಸೊ ನಾವೆಷ್ಟು ಅಪ್ಗ್ರೇಡ್ ಆಗ್ತೀವಿ ಅದೇ ಥರ ನಮಗೆ ಒಳ್ಳೆ ಫ್ಯೂಚರ್ ಇರುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ನಾನಿರೋದು. ಸೊ ಅದಕ್ಕೆ AI ಕಲಿತು ಮತ್ತೆ ನಾನು ಹೊಸ ಜಾಬಿಗೆ ಅನುಕೂಲ ಆಗಲಿ ಅಂತ ಕಲಿತಾ ಇರೋದು. ಓಕೆ, ಈಗ AI ಇಂದ ನಿಮ್ಮ ಟಾರ್ಗೆಟ್ ಏನು? ಸರ್, ನನ್ನ ಟಾರ್ಗೆಟ್ ಅಂದರೆ ನಾನು ಸಾಫ್ಟ್ವೇರ್ ಇಂಜಿನಿಯರಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಗುರಿ. CEO ಲೆವೆಲ್ವರೆಗೂ ಹೋಗುವ ಅಂತ ಗುರಿ ಇದೆ. ಅದಕ್ಕಾಗಿ ಇದೆಲ್ಲ ಎಡಿಷನಲ್ ಪವರ್ಸ್ ನಿಮಗೆ, ಬತ್ತಳಿಕೆ. ನಮ್ಮಲ್ಲಿ ಬಿಲ್ಲು ಬಾಣ ರೆಡಿ ಇರಬೇಕಲ್ಲ ಯುದ್ಧಕ್ಕೆ ಹೋಗ್ಬೇಕಾರೆ, ಇಲ್ಲದ್ರೆ ನಾವು ಏನು ಬಿಡೋದು? ಅದಕ್ಕೆ ನೀವೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೀರಿ ಈಗ. ಓಕೆ, ಆಗಲಿ. ನೋಡಿ, ಇವರು ಕೂಡ ಒಳ್ಳೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೇಡಮ್ ಹೆಸರು? ನನ್ನ ಹೆಸರು ವೈಷ್ಣವಿ. ಎಲ್ಲಿಂದ ಬಂದಿದ್ರಿ ವೈಷ್ಣವಿ? BC ರೋಡ್, ಮ್ಯಾಂಗ್ಳೂರು. ಈಗ ಹೇಗಿದೆ ಈ ಒಂದು AI ಅಧ್ಯಯನ? ತುಂಬ ಯೂಸ್ಫುಲ್ ಆಗಿದೆ. ಇನ್ನು ಕಾಲೇಜಲ್ಲಿ PPT ಎಲ್ಲ ರೆಡಿ ಮಾಡಲಿಕ್ಕೆ ಎಲ್ಲ ಸುಲಭ ಆಗ್ತದೆ. BBA ಇನ್ನು ಸ್ಟಾರ್ಟ್ ಫಸ್ಟ್ ಇಯರ್. ಓಕೆ, ಫಸ್ಟ್ ಇಯರ್ ಇರುವಾಗಲೇ ಇದನ್ನೆಲ್ಲ ಮಾಡ್ಕೋಬೋದಲ್ಲ? ಫ್ಯೂಚರ್ ಕನಸನ್ನು ಬಿಲ್ಡ್ ಮಾಡ್ಕೊಳ್ಬೋದು ಫಸ್ಟ್ ಇಯರ್ ಇದ್ದಾಗಲೇ ಅಲ್ವಾ? ಒಳ್ಳೆಯದಾಗಲಿ. ನನ್ನ ಹೆಸರು ನಿಶ್ಚಿತ ಅಂತ. ನಾನು ಸಾಗರದಿಂದ ಬಂದಿದ್ದೇನೆ. ಆ್ಯಸ್ ಐ ಆಮ್ ಅ ಇಂಜಿನಿಯರ್. ಐ ಆಮ್ ಜಸ್ಟ್ ಕಂಪ್ಲೀಟೆಡ್ ಮೈ BE ಇನ್ ಫೈನಲ್ ಇಯರ್ ಇನ್ ಕಂಪ್ಯೂಟರ್ ಸೈನ್ಸ್ ಆಸ್ ಇನ್ ಪುತ್ತೂರು. ನನಗೆ ಇಲ್ಲಿ ನಾನು ಕಾಲೇಜಲ್ಲಿ ಇರುವಾಗ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿದ್ದೀನಿ. ತುಂಬ ದಿನ ತೊಗೊಂಡಿದ್ದೀನಿ, ತುಂಬ ಟೈಮ್ಸ್ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಬಂದುಬಿಟ್ಟು ಒಂದೇ ದಿನದಲ್ಲೇ ಆ್ಯಪ್ಸ್ ಕಂಡುಹಿಡಿಯೋದಾಗಿರ್ಬೋದು, ವೆಬ್ಸೈಟ್ ಬಿಲ್ಡ್ ಮಾಡೋದಾಗಿರ್ಬೋದು,
ಮತ್ತು ಬೇರೆ ಬೇರೆ ಎ ಐ ಪ್ಲ್ಯಾಟ್ಫಾರ್ಮ್ಸ್ನ ಯೂಸ್ ಮಾಡಿ ಎ ಐ ಏಜೆಂಟ್ ಅಂದ್ರೇನು, ಏಜೆಂಟಿಕ್ ಎ ಐ ಅಂದ್ರೇನು, ಈ ಥರ ತುಂಬ ಪ್ಲ್ಯಾಟ್ಫಾರ್ಮ್ಸ್. ಅಂದರೆ ನಾವು ಇಲ್ಲಿ ಸುಮಾರು ಜನ ಇದ್ದೀವಿ, ಅಂದರೆ ಒಂದೇ ಏಜೋರಿಲ್ಲ, ತುಂಬ ಬೇರೆ ಬೇರೆ ಏಜೋರಿದ್ದೀವಿ. ಇದು ಎ ಐ ಅನ್ನೋದು ಒಂದೇ ಜನ್ರೇಷನ್ ಆಗಲಿ, ಒಂದೇ ಲೆವೆಲ್ ಆಫ್ ಸ್ಟೂಡೆಂಟ್ಸ್ಗಳಿಗಾಗಲಿ ಹೆಲ್ಪ್ ಆಗೋದಂತಲ್ಲ. ಇದು ಏನು ಪ್ರೂವ್ ಮಾಡುತ್ತೆ ಅಂದರೆ ಎಲ್ಲ ರೀತಿಯ ಪೀಪಲ್ಸ್ಗೂ ಕೂಡ ಈ ಎ ಐ ಹೆಲ್ಪ್ ಮಾಡುತ್ತೆ. ಎಲ್ಲದರಿಂದನೂ ಎಲ್ಲರೂ ಯಾವ ಎ ಐ ಟೂಲ್ಸಿಂದನೂ ಎಲ್ಲರೂ ಏನು ಬೇಕಾದ್ರೂ ಕಲಿಬೋದು ಅಂತ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಸೊ ಥ್ಯಾಂಕ್ ಯು ಫಾರ್ ಎ ಐ ಪ್ರಗತಿಪಥ್ ಆ್ಯಂಡ್ ಆಲ್ಸೋ ಎವ್ರಿ ಒನ್. ಇಂಜಿನಿಯರಿಂಗ್ ಕೋರ್ಸಿಗೂ ಕಲಿಯೋದಕ್ಕೂ ಇದರಲ್ಲಿ ಕಲ್ತಿರೋದಕ್ಕೂ ಏನು ವ್ಯತ್ಯಾಸ ಕಂಡುಕೊಂಡ್ರಿ ನೀವು? ಅದೇ ಸರ್, ನಾವು ಇಂಜಿನಿಯರಿಂಗ್ 4 ವರ್ಷ ಫಸ್ಟು ನಾವು ಥಿಯರಿಟಿಕಲ್ ಆಗಿ ಕಲಿತಾ ಬರ್ತೀವಿ, ಮತ್ತು ನಮಗೆ ಅಲ್ಲಿ ಪ್ರಾಜೆಕ್ಟ್ ಹೇಗೆ ಬಿಲ್ಡ್ ಮಾಡೋದು ಅಂತ ಸಹ ಹೇಳಿಕೊಡೋದಿಲ್ಲ. ಜಸ್ಟ್ ಆ ಥಿಯರಿ ವೈಸ್ ನಮಗೆ ಅಲ್ಲಿ ಹೇಳ್ತಾ ಕೊಡ್ತಾ ಹೋಗ್ತಾರೆ. ಬಟ್ ಅಲ್ಲಿ ನಾವು ಮಿನಿ ಪ್ರಾಜೆಕ್ಟ್ ಅಂತಾಗಲಿ ಮೇಜರ್ ಪ್ರಾಜೆಕ್ಟ್ ಅಂತಾಗಲಿ ನಾವಾಗೆ ಒಂದು ಗ್ರೂಪಲ್ಲಿ ಬಿಲ್ಡ್ ಮಾಡಬೇಕಾಗಿರುತ್ತೆ. ಇಟ್ಸ್ ಟೇಕ್ 2 months 3 months ಅಥವಾ ಒಂದು ಸೆಮ್ ಈ ಥರ ನಾವು ತೊಗೊಂಡ್ವಿ ಬಿಲ್ಡ್ ಮಾಡಲಿಕ್ಕೆ. ಮತ್ತು ಸುಮಾರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿಕ್ಕೆ ನಾವು ತುಂಬ ಪರದಾಡಿದ್ದೀವಿ ಆ ಪ್ರಾಜೆಕ್ಟ್ ಬಿಲ್ಡ್ ಮಾಡುವಾಗ. ಆ್ಯಂಡ್ ಇಟ್ಸ್ ಗಿವ್ ಅದನ್ನು ಎ ಐ ಜೊತೆ ಇಲ್ಲಿ ನಾವು ಏನು ಕಲಿತೀವಿ ಇದ್ರ ಜೊತೆ ಕಂಪೇರ್ ಮಾಡಿದಾಗ ನಾವು ಯಾವುದೇ ಒಂದು ಅಷ್ಟು ಮೆಂಟಲ್ ಪ್ರೆಷರ್ ಇಲ್ಲದೇ ನಾವು ಎ ಐಗೆ ಪ್ರಾಂಪ್ಟ್ ಕೊಡೋದ್ರ ಮೂಲಕ, ಅಂದರೆ ನಮಗೆ ಬೇಕಾಗಿರುವಂಥ ರೀತಿ ಪ್ರಾಂಪ್ಟ್ ಕೊಟ್ಟರೆ ಹೇಗೆ ಔಟ್ಪುಟ್ ಬರುತ್ತೆ ಅನ್ನೋದು ನಮಗೆ ಎ ಐ ಇಲ್ಲಿ ಕಲಿಸಿದ್ದೀವಿ. ಮತ್ತು ನಾವು ಇಂಜಿನಿಯರಿಂಗಲ್ಲಿ ನಾವಾಗೆ ಒಂದು ಸ್ಕ್ರ್ಯಾಚಿಂದ ಕೋಡ್ ಬರಿಬೇಕಿತ್ತು. ಎಲ್ಲ ಟೂಲ್ಸ್ ಹೇಗೆ ಯೂಸ್ ಮಾಡೋದಂತ ನಮಗೆ ಅಲ್ಲಿ ಗೊತ್ತಿರಲಿಲ್ಲ. ಸೊ ಪ್ರತಿಯೊಂದು ಸ್ಕ್ರ್ಯಾಚ್ ವೈಸ್ ನಾವು ಅಲ್ಲಿ ಕಲಿಬೇಕಾಗಿತ್ತು, ಅಥವಾ ನಾವಾಗೆ ಕಲಿಬೇಕಾಗಿತ್ತು. ಬಟ್ ಇಲ್ಲಿ ಒಂದು ಪ್ರಾಂಪ್ಟ್ ಮೂಲಕ ನಾವು ಹೇಗೆ ಪ್ರಾಜೆಕ್ಟ್ ರನ್ ಮಾಡ್ಬೋದು ಅಥವಾ ಹೇಗೆ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ಬೋದು ಅಂತ ನಾವು ಇಲ್ಲಿ ಕಲ್ತ್ವಿ. ಸೊ ನಾನು ಹೇಗೆ ಹೇಳೋದಂದರೆ ಎ ಐ ಈಸ್ ರೀಪ್ಲೇಸಿಂಗ್ ಅವರ್ ಹ್ಯೂಮನ್ ವರ್ಕ್. ಅಂದರೆ ನಾವು ಅಲ್ಲಿ 3 ತಿಂಗಳ ವರ್ಕ್ನ ಇಲ್ಲಿ ನಾವು ಏನು 5 ಡೇಸಲ್ಲಿ ಏನು ಕಲ್ತಿದ್ದೀವಿ ಅದು ಇಷ್ಟನ್ನ ರೀಪ್ಲೇಸ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ನಿಸರ್ಗ, ಓಕೆ, ಎಲ್ಲಿಂದ ಬಂದಿದ್ರಿ? ಶಿವಮೊಗ್ಗದಿಂದ. ಇದರಿಂದ ನಾವು ಆ್ಯಪ್ಗಳನ್ನು ಆಮೇಲೆ ವಿಡಿಯೋನೆಲ್ಲ ಜನ್ರೇಟ್ ಮಾಡೋದು ಹೇಳ್ಕೊಟ್ಟಿದ್ದಾರೆ ಒಂದೇ ದಿನದಲ್ಲಿ. ಇದು ತುಂಬಾ ಯೂಸ್ ಆಗುತ್ತೆ. ಓಕೆ, ಈಗ ದಿವಸಕ್ಕೆ ಎಷ್ಟು ಗಂಟೆ ಕ್ಲಾಸ್ ಇರುತ್ತೆ ನಿಮಗೆ? ಹೆಂಗೆ ಇಲ್ಲಿ ಈ ಪ್ರಗತಿಪಥದಲ್ಲಿ? ಬೆಳಗ್ಗೆ 9ರಿಂದ 7 ಗಂಟೆ ತನಕ ಇರುತ್ತೆ, ಮಧ್ಯದಲ್ಲಿ ಬ್ರೇಕು ಎಲ್ಲ ಇರುತ್ತೆ. ಏನೆಲ್ಲ ಸೌಲಭ್ಯ ಕೊಡ್ತಾರೆ ನಿಮಗೆ? ನಮಗೆ 11 ಗಂಟೆ ಹಾಗೆ ಜ್ಯೂಸ್ ಕೊಡ್ತಾರೆ, ಆಮೇಲೆ ಊಟ 1 ಗಂಟೆ ಹಾಗೆ, ಆಮೇಲೆ 5 ಗಂಟೆಗೆ ಸ್ನ್ಯಾಕ್ಸ್ ಇರುತ್ತೆ, ಆಮೇಲೆ 8 ಗಂಟೆಗೆ ಊಟ ಇರುತ್ತೆ. ಓಕೆ, ಇಷ್ಟು ದಿವಸದಲ್ಲಿ ಇಷ್ಟು ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟ್ ಇದೆಯಾ ನಿಮಗೆ ಇಲ್ಲಿ ಬಂದಂದ್ರೆ ಈ ತರಬೇತಿ ಅವಧಿಯಲ್ಲಿ? ಇದೆ, ಅಂದರೆ ಅವ್ರು ಕೊಡೋವಂಥ ಪ್ರಾಜೆಕ್ಟ್ ಮೇಲೆ ನಿಲ್ತದೆ, ಕಂಪ್ಲೀಟ್ ಮಾಡೋಕ್ಕೆ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ಸಿಂಚನ ಅಂತ. ಎಲ್ಲಿಂದ ಬಂದಿದ್ರಿ? ನಾವು ರಾಣೆಬೆನ್ನೂರಿಂದ ಬಂದಿದ್ದೀವಿ. ರಾಣೆಬೆನ್ನೂರು. ಈಗ ಇಂಜಿನಿಯರ್ ಅಲ್ಲ, ಜಸ್ಟ್ ಸೆಕೆಂಡ್ PUC ಮುಗಿಸ್ ಬಂದಿರೋದು. ಈಗ ನೆಕ್ಸ್ಟ್ ಇಂಜಿನಿಯರಿಂಗಲ್ಲಿ ಈ ಥರ ಎ ಐ ಅಥವಾ ಕಂಪ್ಯೂಟರ್ ಮಾಡಿದ್ರು ನಾನು ಇದರಲ್ಲಿ ಎ ಐ ಯೂಸ್ ಆಗುತ್ತೆ. ಅಕಸ್ಮಾತ್ ನಾನು ಸಿವಿಲ್ ತೊಗೊಂಡ್ರು, ಸಿವಿಲಲ್ಲಿ ಹಾರ್ಡ್ವೇರಲ್ಲಿ ಅಂದರೆ ಹೊರಗಡೆ ಕೆಲಸ ಮಾಡ್ತಾರೆ. ಅಕಸ್ಮಾತ್ ನಾನು ಸೈಡ್ ಎ ಐ ಮಾಡಿದೆ ಅಂದರೆ ನಾವು ಸಾಫ್ಟ್ವೇರಲ್ಲೂ ವರ್ಕ್ ಮಾಡ್ಬೋದು. ಸೊ ಆ ಥರ ನಾನು ಇಲ್ಲಿ ಕಲಿಯಲಿಕ್ಕೆ ಬಂದಿದ್ದು. ನನ್ನ ಹೆಸರು ರಶ್ಮಿ ಅಂತೇಳಿ, ನಾನು ಮಂಗಳೂರಿಂದ ಮಂಗಳದೇವಿ. ಓಕೆ, ನಮ್ಮ ತುಳುಡೆ ಪಾತಿರ್ಗ ಬಗ. ಓಕೆ ಮೇಡಮ್, ಎಂಚ ಪುಂಡು ಏ ಪಂಡ ಮಸ್ತ್ ಜನಕ್ಕೆ ಅವನಿ ಭಾರಿ ಮಲ್ಲ ಪರ್ವತ ಲೆಕ್ಕ ಆತನಿತ್ತು ಸದ್ಯಗೆ ಅಂಡ ಇರುದಂತ ಪನ್ಪರ್. ಬಟ್ ನಮ್ಮ ಕಲ್ತದ್ದು ಪ್ರಾಕ್ಟೀಸ್ ಮಂತಂಡ ಒಂದು ಈಸಿ ಉಂಡು ನಮಕ್ ಇಂಚಿನ ವೆಬ್ಸೈಟ್ ಕ್ರಿಯೇಟ್ ಮನ್ಪುನ ಅವಡ್ ಅತ್ತ ಇಂಚಿನ ಕೆಲಸ ಮನ್ಪುನಲ್ಲ ನಮಕ್ ಬೇರೆ ಮಸ್ತ್ ಈಸಿಟ್ ಮನ್ಪರಾಪುಂಡು, ಸುಲಭಡ್ ಮನ್ಪರಾಪುಂಡು. ಸೊ ದುಂಬುದ ಲೆಕ್ಕಾತ್ ಕಷ್ಟ ಬರೋಡೊಂದು ಇಚ್ಚಿ ಈಸಿಟ್ ನಮಕ್ ವರ್ಕ್ ಮನ್ಪರಾಪುಂಡು. ಓಕೆ, ಇರ್ದಾದ ಕೆಲಸ ಮನ್ಪರ ಮೇಡಮ್? ಯಾನ್ ಇತ್ತ ಪ್ರೆಸೆಂಟ್ ಓಲ ವರ್ಕ್ ಮಂತೊಂದು ಇಚ್ಚ, ಬಟ್ ದುಮ್ ಮಂತೊಂದು ಇತ್ತೆ. ಯಾನ್ HM ಆದಿತ್ತೆ, ಅಂಚೆನ್ ಲೆಕ್ಚರರ್ ಆದಿತ್ತೆ. ಓಕೆ, ಅವಡು ಈರೊಂಜಿ ಏ ಕಲ್ಪರ ಬತ್ತರತ ಈರ್ಲ ಒಂಜಿ ಕಾಲಗ ತಕ್ಕಂತೆ ಅಪ್ಡೇಟ್ ಆವೊಂದುಲ್ಲರಿತ್ತೆ. ಎಸ್, ಅದ ಅಪ್ಡೇಟ್ ಮನ್ಪುನ ಏತ್ ಮುಖ್ಯ ಟೀಚರ್ಸ್ನ ಕ್ಲಿಪ್ಪನ್ಲೆ ಅವು ಏತ್ ಮುಖ್ಯ ಆಪುಂಡು ಅಂದ್ ಮಸ್ತ್ ದಾಪನ್ನಗ ನಮ್ಮ ಅಪ್ಗ್ರೇಡ್ ಆಡ ಮಾತ್ರನೇ ನಮ್ಮ ಸ್ಟೂಡೆಂಟ್ಸ್ ನಕ್ಲಿಗೆ ದಾದಂತ ಪಂಡ್ರೆ ಆಪುಂಡು. ಸೊ ಎ ಐ ಇತ್ತೆ ಮಸ್ತ್ ದಾಪನ್ನಗ ಎ ಐ ಯೂಸ್ ಮಂತ್ ನಮಕ್ ಟೀಚರ್ಸ್ ನಕ್ಲಿಗ್ಲ ಮಸ್ತ್ ಪ್ರಯೋಜನ ಆಪುಂಡು. ಎಜುಕೇಶನ್ ಬ್ಯಾಕ್ಗ್ರೌಂಡ್ ಎನ್ನ MA M.Ed ಇದು ಪೂರ ಕಲ್ಪನಾಗ ಐತೆ ಈ ಯೂತ್ಸ್ ಎಲ್ಲೆಲ್ಲ ಜೊತೆಗಳು ಇರುತ್ತೆ ಆಕಲ ಒಂತೆ ಫಾಸ್ಟ್ ಇಪ್ಪೇರು ಈರಿಗೆ ಇಂದೇನು ಅದೊಂದು ಅಂತ ಚೂರು ಡಿಫಿಕಲ್ಟ್ ಅವನು ಅಂಚ ಒಂತೆ, ಬಟ್ ಅಕಲ್ನ ಒಟ್ಟಿಗೆನೆ ಎಲ್ಲ ಕಲ್ತೊಂದುಲ್ಲೆ.
ಅದ ಕಲ್ತೊಂದುಲ್ಲೆ ಇವ್ರಲ್ಲ ಟಾರ್ಗೆಟ್ ಮುಗಿಪೊಂದುಲ್ಲ Yes, ಎಕಡೆ ನಾನು ತೊಗೊಂದಿಲ್ಲ ಇವ್ರು ಭಾರಿ ಸೀರಿಯಸ್ ಆದದ್ದು ಅದು ಮಲ್ತೊಂದಿತ್ತಾರೆ ಮಸ್ತ್ ಫೋಕಸ್ಡ್ ಉಳ್ಳರು ದಾದ ವಿಚಾರ ಯಾವ್ದು ಕಲ್ತೊಂದುಲ್ಲ ಮೇಡಮ್ ಇತ್ತೆ ಎಂಕಲು ಒಂಜಿ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಂತೊಂದುಲ್ಲ ಸೊ ವಾತಿಜಿ ಮಂತೊಂದುಲ್ಲ ಒಂದುಂಡ ಇರೇ ಕೊಂಚ ಟಾರ್ಗೆಟ್ ಕೊಡ್ತೀರಪ್ಪಗ ನಮಕ್ ಪನಗ ನಮ್ಮ ಟೀಮ್ ಮಂದು 5 ಜನ ವಿನುತಾ ಎಲ್ಲಿವರು ವಿನುತಾ ಅವರೇ ಹೇಳಿ ಈಗ ಹೇಗೆ ಆಗ್ತಾ ಉಂಟು ನಿಮಗೆ ಈ AI ಎಲ್ಲ ಯೂಸ್ ಆಗ್ತದೆ ಚೆನ್ನಾಗಿ ಯೂಸ್ ಆಗ್ತದೆ ಹೌದು. ಏನು ಕಲಿತಾ ಇದ್ರಿ ನಾನೀಗ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇದ್ರ ಬಂದದ್ದು ಅಂದರೆ ನನಗೆ ಅಷ್ಟು ಇದಿರಲಿಲ್ಲ ಕ್ಲಾರಿಫಿಕೇಶನ್ ಇರಲಿಲ್ಲ ಅಂದರೆ AA ಕಲಿಬೇಕು ಅಂತ ಅವಳು ನನ್ನ ತಂಗಿ ಸೊ ಅವರ ಅಮ್ಮನಿಂದ ನಮ್ಗೆ ಗೊತ್ತಾದದ್ದು ಹಾಗಾಗಿ ಬಂದದಿಲ್ಲಿ ಸೊ AI ಎಕ್ಸ್ಟ್ರಾ ಒಂದು ನಾಲೆಜ್ ಸಿಗ್ತದಲ್ಲ ಅಂತ ಹೇಳಿ ಬಂದೆ ಸೊ ನಾನು ನೆಕ್ಸ್ಟ್ ಆರ್ಮಿ ಎಕ್ಸಾಮ್ ಬರಬೇಕು ಅಂತ ಇದ್ದೀನಿ ಸೊ ಅದಕ್ಕಾಗಿ ಸ್ವಲ್ಪ ಯೂಸ್ ಆಗ್ಬೋದು ಅಂತ ಹೇಳಿ ಏನಾಗಬೇಕು ಅಂದಿದ್ರಿ ಆರ್ಮಿಯಲ್ಲಿ ಆಫೀಸರ್ ಕೇಡರ ಆರ್ಮಿ ಅಂದರೆ ನಾವಿಯಲ್ಲಿ ನೆವಿ ಓಕೆ ನೆವಿ ಅಂತ ಕೋರ್ಸ್ಗಳಿಗೆ ಹೋಗ್ಬೇಕು ಅಂದರೆ ಖಂಡಿತವಾಗಿ ಇಂಥ ತಂತ್ರಜ್ಞಾನ ಬೇಕೇ ಬೇಕು ಅಲ್ವಾ ಹಾಂ ನೀವು ಅದನ್ನೆಲ್ಲ ಕಲಿತು ರೆಡಿ ಆಗ್ತಾ ಇದ್ರೆ ಸದ್ಯ ಏನು ಓದ್ತಾ ಇದ್ರೆ ನೀವು ಅದು ನಂದು ಸೆಕೆಂಡ್ PU ಆಗಿದೆ ಎಲ್ಲಿ ಸೊ ಪುತ್ತೂರಲ್ಲಿ ಕೊಂಬೆಟ್ಟು ಜೂನಿಯರ್ ಕಾಲೇಜಲ್ಲಿ ಓಕೆ ಸೊ ನೆಕ್ಸ್ಟ್ ನಾನು ಡಿಗ್ರಿ ಮಾಡಿದೆ ಅಂದರೆ BCA ಮಾಡಿದೆ ಸೊ ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು ನಾನು ಮತ್ತೆ ಡ್ರಾಪ್ ಮಾಡಿದೆ ಮತ್ತು ಸೊ ಗೌರ್ಮೆಂಟ್ ಜಾಬ್ಗೆ ಅದ್ರ ಬಗ್ಗೆ ಫೋಕಸ್ ಕನ್ನಡ ಮೀಡಿಯಮಾ ಇಂಗ್ಲೀಷ್ ಮೀಡಿಯಮಾ ಕನ್ನಡ ನೀವು ಕನ್ನಡ ಮೀಡಿಯಂ ಹಾಗೆ ನಮ್ಮ ಕನ್ನಡ ಮೀಡಿಯಂನವರು ತುಂಬ ಜನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಇಂಗ್ಲೀಷ್ ಮೀಡಿಯಂ ಅವರು ಕೂಡ ಇದ್ದಾರೆ AI ಪ್ರಗತಿ ಪಥದ ಜನರಲ್ ಮ್ಯಾನೇಜರ್ ಆಗಿರುವಂತಹ ಕೃಪಾ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಕೃಪಾ ಪ್ರಭು ಅವರೇ ಹೇಗಿದ್ರಿ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ AI ತುಂಬ ಜನ ವಿದ್ಯಾರ್ಥಿಗಳು ಒಳ್ಳೆಯ ರಿಯಾಕ್ಷನ್ ಮಾಡಿ ಕಲಿತಿರುವಂಥವ್ರು ನೀವೇನು ಹೇಳ್ತೀರಿ ಎಷ್ಟೋ ಜನ ಬರಬೇಕು ಅಂತ ಆಸೆ ಇರುತ್ತೆ ಅವ್ರನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಆಗ್ಬೋದು ಏನು ಅಂತ ಹೇಳ್ತೀರಿ ಸ್ವಲ್ಪ ಈ AI ಪ್ರಗತಿಪಥ ಟ್ರೈನಿಂಗ್ಸಲ್ಲಿ ನಾವು ಹೇಗೆ ಟ್ರೈನಿಂಗ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರು ಯಾವುದೇ ಬ್ಯಾಕ್ಗ್ರೌಂಡ್ ಆಗಿರಲಿ ಅವರು ಬಿಸ್ನೆಸ್ ಮಾಡ್ತಾ ಇರಲಿ ಅಥವಾ ಅವರು ಕಲಿತಾ ಇರಲಿ ಅವರು BCom BA BSc ಎನಿ ಬ್ಯಾಕ್ಗ್ರೌಂಡ್ ಆಗಿರಲಿ ನಿಮಗೆ AI ತುಂಬ ಅಗತ್ಯ ಇದೆ ಆ್ಯಂಡ್ ನಿಮ್ಮ ಸೆಗ್ಮೆಂಟಿಗೆ ನೀವು ಯಾವ ಕರಿಯರ್ ಚೂಸ್ ಮಾಡ್ತೀರಿ ಬಿಸ್ನೆಸ್ ಮಾಡ್ತಿರೋ ಅಥವಾ ಜಾಬಿಗೆ ಹೋಗ್ತಿರೋ ಯಾವ ಜಾಬಿಗೆ ಹೋಗಬೇಕಂತ ಇದ್ದೀರಿ ಆ ಥರ ನಾವು ಇಲ್ಲಿ ಟ್ರೈನಿಂಗ್ಸ್ ಮಾಡ್ತೀವಿ ಸೊ ಇದಕ್ಕೆ ನಿಮಗೆ ಜಾಯಿನ್ ಆಗಬೇಕಾದ್ರೆ AIpragati.in ಅಂತ ಅಪ್ಲಿಕೇಶನ್ ಇದೆ ಅಲ್ಲಿಗೆ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅದಾದಮೇಲೆ ಸೆಲೆಕ್ಷನ್ ಪ್ರಾಸೆಸ್ ಇರ್ತದೆ ಅದರಲ್ಲಿ ಸೆಲೆಕ್ಷನ್ ಆದಮೇಲೆ ನೀವು ಈ ಟ್ರೈನಿಂಗ್ಸಿಗೆ ಬರಬಹುದು ಈಗ ತರಬೇತಿಗೆ ಬಂದವರಿಗೆ ಯಾವ ಥರದ ಅಂದರೆ ಅವರು ದೂರದ ಊರುಗಳಿಂದ ಬರ್ತಾರೆ ಅವರಿಗೆ ಯಾವ ಥರದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದ್ದಾರೆ ಇಲ್ಲಿ ಅವರು ಒಂದ್ಸಲಿ ನಮ್ಮ ಜೊತೆಗೆ ಬಂದ ಮೇಲೆ ಅವರು ಬರೋದ್ರಿಂದ ಹಿಡಿದು ಈಗ ಫಾರ್ ಎಕ್ಸಾಂಪಲ್ ಅವರು ದೂರದಿಂದ ಬರುತ್ತಾರೆ ಸೊ ಅವರಿಗೆ ಅವ್ರು ಎಲ್ಲಿಂದ ಬರ್ತಾರೆ ಅಲ್ಲಿಂದ ಅವ್ರು ಬಸ್ ಇಳಿದ ತಕ್ಷಣ ಅಲ್ಲಿಂದ ನಮ್ಮ ಟ್ರೈನಿಂಗ್ ಲೊಕೇಶನ್ವರೆಗೆ ನಾವೇ ಅವರನ್ನು ಕರ್ಕೊಂಡು ಬರ್ತೀವಿ ಮತ್ತು ಅವರಿಗೆ ಫುಡ್ ವ್ಯವಸ್ಥೆ ಆಗಿರ್ಬೋದು ಉಳಿಲಿಕ್ಕೆ ವ್ಯವಸ್ಥೆ ಆಗಿರ್ಬೋದು ಯಾವುದೇ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲೇ ಮಾಡಿಕೊಳ್ತೇವೆ ಒಂದು ಸತಿ ಅವರು ಒಳಗೆ ಬಂದ ಮೇಲೆ ಹೊರಗೆ ಹೋಗುವ ಚಾನ್ಸ್ ಕೂಡ ಇರೋದಿಲ್ಲ ಅವರಿಗೆ ಅಗತ್ಯ ಕೂಡ ಇರೋದಿಲ್ಲ ಎಲ್ಲ ಕೂಡ ಇಲ್ಲೇ ಫೆಸಿಲಿಟೀಸ್ ಇದೆ ಫುಡ್ ಕೂಡ ಚೆನ್ನಾಗಿದೆ ಎಲ್ಲ ಸ್ಟೇ ಫೆಸಿಲಿಟಿ ಕೂಡ ಚೆನ್ನಾಗಿದೆ ಅವರು ತುಂಬ ಖುಷಿಯಾಗಿ ಕಲಿತಾ ಇದ್ದಾರೆ ಇಲ್ಲಿ ಇಡೀ ದಿವಸ ಟ್ರೈನಿಂಗ್ ಮಾತ್ರ ಇರೋದಿಲ್ಲ ಫನ್ ಲರ್ನಿಂಗ್ ಇದೆ ಆ್ಯಕ್ಟಿವಿಟೀಸ್ ಇರ್ತದೆ ಅವರು ಒಂದು ಹೇಗೆ ರಿಯಲ್ ಲೈಫ್ ಹೇಗೆ ನಡೀತದೆ ಬಿಸ್ನೆಸ್ ಹೇಗೆ ನಡೀತದೆ ಎಂಪ್ಲಾಯ್ಮೆಂಟಲ್ಲಿ ಹೇಗೆ ನಡೀತದೆ ಆ ಥರ ಅವರು ಕಲಿತಾರೆ ಈಗ ನೀವು ಹೇಳಿದ್ರಿ ಅಂದರೆ ಇಡೀ ದಿವಸ ಅವರು ಬೆಳಿಗ್ಗೆ ಸ್ಟಾರ್ಟ್ ಆದರೆ ರಾತ್ರಿವರೆಗೆ ಟ್ರೈನಿಂಗ್ಸ್ಗಳು ಅವರಿಗೆ ವಿವಿಧವಾದ ಒಂಥರದ ಸವಾಲುಗಳನ್ನು ನೀವು ಕೊಡ್ತೀರಿ ಅವರಿಗೆ ಅಲ್ವಾ ಟಾರ್ಗೆಟ್ ಅದಾದಮೇಲೆ ಸ್ವಲ್ಪ ರಿಫ್ರೆಶ್ಮೆಂಟಿಗೆ ಏನಾದರೂ ಅದೇ ನೀವು ಹೇಳಿದ್ರೆ ಫನ್ ಗೇಮ್ಸ್ ಅಂತ ಏನೇನು ಮಾಡ್ತಿದ್ದೀರಾ ಸೊ ಫನ್ ಗೇಮ್ಸ್ ಅಂತ ಹೇಳಿದ್ರೆ ಇದಕ್ಕೆ ಕನೆಕ್ಟ್ ಆಗೇ ಇರ್ತದೆ ಫಸ್ಟಿಗೆ ಅವರಿಗೆ ಕನೆಕ್ಟಿವಿಟಿ ಗೊತ್ತಾಗಲ್ಲ ಸೊ ಲಾಸ್ಟಿಗೆ ಅವರಿಗೆ ಎಲ್ಲಿ ಲಿಂಕ್ ಮಾಡಿದ್ದೇವೆ ಯಾವುದೇ ಒಂದು ಟಾಪಿಕ್ ಅಥವಾ ಯಾವುದೇ ಫನ್ ಗೇಮ್ಸ್ ಆದರೆ ಸಹ ಎಲ್ಲಿ ಒಂದು ನಾವು ಲಿಂಕ್ ಮಾಡ್ತೇವೆ ಸೊ ಹೇಗೆ ಅದೊಂದು ಲಿಂಕ್ ಆಗಿದೆ ಅಂತ ಅವರಿಗೆ ಗೊತ್ತು ಮಾಡಿಸ್ತೇವೆ ಅವ್ರಿಗೆ ಫಸ್ಟಿಗೆ ತಿಳಿಯಲ್ಲ ಮತ್ತು ಅವರಿಗೆ ಅದು ಇಲ್ಲಿ ಈ ಕಾನ್ಸೆಪ್ಟಿಗೆ ಲಿಂಕ್ ಆಗಿದೆ ಓಕೆ ಇದು ಹೀಗೆ ಹೇಳಿದರು ಅಂತ ಅವರು ಅರ್ಥ ಮಾಡಿಕೊಳ್ತಾರೆ ತರಬೇತಿ ಅಂದರೆ ಎಷ್ಟು ದಿವಸ ತರಬೇತಿ ಈ ತರಬೇತಿ 1 ವಾರದಿಂದ ನಡೀತಾ ಇದೆ ಸೊ ಚೆನ್ನಾಗಿ ಎಲ್ಲರೂ ಕಲಿತಾ ಇದ್ದಾರೆ ಓಕೆ ಫಸ್ಟ್ ಬ್ಯಾಚ್ ಎಷ್ಟು ಜನ ಈಗಾಗಲೇ 25 ಜನ ಕರ್ನಾಟಕದಾದ್ಯಂತ ನಮಗೆ ಶಿವಮೊಗ್ಗ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಈ ಥರ ಬೆಂಗಳೂರು ಎಲ್ಲ ಪ್ಲೇಸಸ್ಸಿಂದ ಬಂದಿದ್ದಾರೆ ಹಾಗೆ ನೀವು ನೋಡ್ಬೋದು ನಾನು ಇಷ್ಟೆಲ್ಲ ಹೇಳಿದೆ ಇದಕ್ಕೆ ಏಜಿನ ಮಿತಿ ಇಲ್ಲ ಈ AI ಕಲೀಲಿಕ್ಕೆ ಯಾವತ್ತೂ ವಯಸ್ಸಿನ ಮಿತಿ ಬಂದಿಲ್ಲ ಅದೇ ರೀತಿಯಲ್ಲಿ ಪ್ರತಿ ವರ್ಗದವರು ಇದನ್ನು ಕಲಿತಾ ಇದ್ದಾರೆ ಯಾಕೆಂದರೆ ನಾವು ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದರೆ ನಾವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ಮತ್ತು ನಮ್ಮ ಏಳಿಗೆನೂ ಕಷ್ಟ ಆಗುತ್ತೆ ಆದರೆ ಕಾಲಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಆಗಿದ್ದರೆ
ಖಂಡಿತವಾಗಿಯೂ ಈ AI ಮೂಲಕ ಸಾಧ್ಯ ಇದೆ. ನಿಮ್ಮ ಭವಿಷ್ಯ ಜೊತೆಗೆ ಒಳ್ಳೆಯ ಉದ್ಯೋಗ, ಒಳ್ಳೆಯ ಭದ್ರತೆ ಇದೆಲ್ಲವೂ ಕೂಡ ಸಿಗುತ್ತೆ AIನಿಂದ. ಹಾಗಾಗಿ ನೀವು ಯಾಕೆ ತಡ ಮಾಡ್ತಾ ಇದ್ರಿ, ನೀವು ಕೂಡ ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿ. ಕೆಳಗೆ ಏನು ಡಿಸ್ಪ್ಲೇನಲ್ಲಿ ಕಾಣ್ತಾ ಇದೆ ನಂಬರ್ಸ್, ತಕ್ಷಣ ಅವರಿಗೆ ಕರೆ ಮಾಡಿ ನಿಮ್ಮ ಬುಕ್ಕಿಂಗ್ಗಳ ಸ್ಲಾಟ್ಗಳನ್ನು ಬುಕ್ಕಿಂಗ್ ಮಾಡಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇಂತಹ ಒಳ್ಳೆಯ ಅವಕಾಶಗಳು ಇಷ್ಟು ಜನರನ್ನು ನಾನು ಮಾತಾಡಿಸಿದ್ದೀನಿ. ಪ್ರತಿಯೊಬ್ಬರು ಕೂಡ ಹೇಳಿದ್ದು ಒಂದೇ ಮಾತು, ಇದರಿಂದ ಭವಿಷ್ಯ ಇದೆ, ಹಾಗೆ ಇದರಿಂದ ನಾವು ನಮ್ಮ ಕನಸನ್ನು ಸಾಕಾರಗೊಳಿಸಿಕೊಳ್ಳಲಿಕ್ಕೆ ನಮಗೆ ಅವಕಾಶಗಳಿದ್ದಾವೆ, ಹಾಗಾಗಿ ನಾವು ಅದನ್ನು ಬಳಸ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಪ್ರತಿಯೊಬ್ಬರು ಕೂಡ, ಅಂದರೆ ನಾನು ಆಗಲೇ ಹೇಳಿದೆ, ಇಲ್ಲಿ ಏಜಿನ ಮಿತಿ ಇಲ್ಲ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟಾಗಿ ನೀವು ಇದನ್ನು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಇದನ್ನು ಬಳಸ್ಕೊತಾ ಇದ್ದಾರೆ. ಹಾಗಾಗಿ ನೀವು ತಡ ಮಾಡಬೇಡಿ, ಖಂಡಿತವಾಗಿ ಜಾಯ್ನ್ ಆಗಿ. ಅತ್ಯುತ್ತಮವಾದಂತಹ ಈ ಒಂದು AI ಪ್ರಗತಿ ಪಥದ ಹಾದಿ ನಿಮ್ಮ ಬಾಳಲ್ಲೂ ಕೂಡ ಬೆಳಕಾಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.